ನನ್ ಭಾಗ್ಯವೇ ನಿನ್ ಸಮ್ಮುಖವೇ, ನನ್ ಭಾಗ್ಯವೇ ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ಸ್ವರ ಕೇಳಲು ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ಏಸಪ್ಪ ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ, ರಾಜ ಯೇಸು ರಾಜ. ಎಷ್ಟೊಂದು ಐಶ್ವರ್ಯ ನನ್ನ ಹಿಂದೆ ಬಂದರು ನಿನಗದು ಸಮವಾಗುವುದು. ಎಷ್ಟೊಂದು ಐಶ್ವರ್ಯ ನನ್ನ ಹಿಂದೆ ಬಂದರು ನಿನಗದು ಸಮವಾಗುವುದು. ಐಶ್ವರ್ಯವೇ ಏಕೈಕ ಐಶ್ವರ್ಯವೇ ಲಪ್ಪ, ಐಶ್ವರ್ಯವೇ ಏಕೈಕ ಐಶ್ವರ್ಯವೇ. ಆಸರೆ ಅನುದಿನವೂ ನನ್ನ ಆಶ್ರಯವೇ, ಆಸರೆ ಅನುದಿನವೂ ನನ್ನ ಆಸರೆ. ನಿನ್ ಸಮ್ಮುಖವೇ ನನ್ ಭಾಗ್ಯವೇ, ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು, ಓಡಿ ಬಂದೆ ನಿನ್ನ ಕಾಣಲು, ಸ್ವರ ಕೇಳಲು ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ರಾಜ ರಾಜ ಯೇಸು ರಾಜ, ರಾಜ ಯೇಸು ರಾಜ. ನನ್ ಪಾಪನಿಗನು ಶಿಲುಬೆಯ ನೀ ಹೊತ್ತೆ, ನಿನ್ ಪ್ರೀತಿಯ ಪಾರವು ಸಪ. ನನ್ ಪಾಪನಿಗನು ಶಿಲುಬೆಯ ನೀ ಹೊತ್ತೆ, ನಿನ್ ಪ್ರೀತಿಯ ಪಾರವು. ತಂಗಾಳಿಯೇ ಕಲ್ವಾರಿ ತಂಗಾಳಿಯೇ, ತಂಗಾಳಿಯೇ ಕಲ್ವಾರಿ ತಂಗಾಳಿಯೇ. ಹಾದು ಬಂದು ಆವರಿಸು ನನ್ನ ಆಳ್ವಿಕೆ ಮಾಡುವುದಪ್ಪ, ಹಾದು ಬಂದು ಆವರಿಸು ನನ್ನ ಆಳ್ವಿಕೆ ಮಾಡು. ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಎಲ್ಲರೂ ಸೇರಿ ನಿನ್ ಸಮ್ಮುಖವೇ ನನ್ ಭಾಗ್ಯವೇ. ಓಡಿ ಬಂದೆ ನಿನ್ನ ಕಾಣಲು ಸಪ, ಓಡಿ ಬಂದೆ ನಿನ್ನ ಕಾಣಲು, ಸ್ವರ ಕೇಳಲು ನಿನ್ನ ಸ್ವರ ಕೇಳಲು. ರಾಜ ಯೇಸು ರಾಜ, ಏಸಪ್ಪ ರಾಜ ಯೇಸು ರಾಜ, ರಾಜ ಯೇಸು ರಾಜ, ರಾಜ ಯೇಸು ರಾಜ. ಎಷ್ಟೊಂದು ಸೌಂದರ್ಯ ಶೋಭಾ
ಸ್ವರ ಕೇಳಲು ರಾಜ ಯೇಸು ರಾಜ ಏಸಪ್ಪ ರಾಜ ಯೇಸು ರಾಜ ರಾಜ ಯೇಸು ರಾಜ ರಾಜ ಯೇಸು ರಾಜ ನಿನ್ ಸಮ್ಮುಖವೇ ನನ್ ಭಾಗ್ಯವೇ ಹೌದಪ್ಪ ನಿನ್ ಸಮ್ಮುಖವೇ ನನ್ ಭಾಗ್ಯವೇ ಓಡಿ ಬಂದೆ ನಿನ್ನ ಕಾಣಲು ಓಡಿ ಬಂದೆ ನಿನ್ನ ಕಾಣಲು ಸ್ವರ ಕೇಳಲು ನಿನ್ನ ಸ್ವರ ಕೇಳಲು ರಾಜ ಯೇಸು ರಾಜ 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 ಹೌದೇ ಸಪ್ಪ ಕರ್ತನೆ ಹಾಲೆಲೂಯಾ ಸ್ತೋತ್ರಪ್ಪ ಸ್ತೋತ್ರ ಸ್ತೋತ್ರ ಕರ್ತನೆ ನಿನ್ನ ಸಮ್ಮುಖವೇ ನಮಗೆ ಒಂದೇ ಒಂದು ಸಾಕಪ್ಪ ನಿನ್ನ ಪಾದದಲ್ಲಿ ನಿನ್ನ ಸಮ್ಮುಖದಲ್ಲಿ ಕರ್ತನೆ ನಿಮ್ಮ ಒಂದು ಸಮ್ಮುಖ ನಮಗೆ ಸಾಕಪ್ಪ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸಮ್ಮುಖದಲ್ಲಿ ಈ ಭಾನುವಾರ ಒಂದು ಕರ್ತನೆ ನಿನ್ನ ಮುಖವನ್ನು ನೋಡುವುದಕ್ಕೆ ನಾವು ಓಡಿ ಓಡಿ ಬಂದು ಕರ್ತನಪ್ಪ ನಿನ್ನ ಸ್ವರವನ್ನು ಅಪ್ಪ ನಿನ್ನ ಶಬ್ದವನ್ನು ಕೇಳತಕ್ಕಂತೆ ಯೇಸು ರಾಜ ನಿನ್ನ ಸಮ್ಮುಖ ನಮಗೆ ಮಾತ್ರಪ್ಪ ನಿಮ್ಮ ಸಮ್ಮುಖ ನಮಗೆ ಸಾಕು ಯೇಸುವೆ ಅಪ್ಪ ಯೇಸುವೆ ನಮ್ಮನೆ ನಾವು ನಿನ್ನ ಹಸ್ತದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೀವಿ ನಮ್ಮನೆ ನಾವು ಸಚಿವಯಜ್ಞವಾಗಿ ನಿನ್ನ ಹಸ್ತದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ಆಗಿರೋ ಸ್ಥಳಗಳಲ್ಲೆಲ್ಲರ ಆತನಿಗೆ ಸ್ತೋತ್ರ ಮಾಡೋಣ ಆತನನ್ನು ಸ್ತುತಿಸೋಣ ಆತನನ್ನು ಆರಾಧಿಸೋಣ ಆ ರಾಜಾದಿರಾಜನ ಕರ್ತಾದಿ ಕರ್ತನಾದ ದೇವರನ್ನ ಆ ಸೃಷ್ಟಿಕರ್ತನಾದ ದೇವರಿಗೆ ಅಪ್ಪ ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಿಂದ ಪೂರ್ಣ ಶಕ್ತಿಯಿಂದ ನಮ್ಮನೆ ನಾವು ಸಜೀವ ಯಜ್ಞವಾಗಿ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಿ ರಾಜ ನಮ್ಮನೆ ನಾವು ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀವಿ ನಮ್ಮನೆ ನಾವು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಿ ರಾಜ ನಿನ್ನ ಸಾನ್ನಿಧ್ಯನ ಬಲವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿ ಆವರಿಸಿಕೊಳ್ಳಲಿ ಅಪ್ಪ ನಿನ್ನ ಶೆಕೆಯನ್ನು ನಿನ್ನ ಗ್ಲೋರಿ ಅಪ್ಪ ಇಲ್ಲಿ ತುಂಬಿಕೊಳ್ಳಲಿ ರಾಜ ಅಪ್ಪ ಒಂದು ದೈವಿಕ ಆರಾಧನೆಯಲ್ಲಿ ಅಪ್ಪ ಬಿಡುಗಡೆಗಳು ನಡೆಯಲಿ ಆರಾಧನೆಯಲ್ಲಿ ಅದ್ಭುತಗಳು ನಡೆಯಲಿ ರಾಜ ಇನ್ನು ಬರಬೇಕಾದ ಜನರು ಅನೇಕರಿದ್ದಾರೆ ರಾಜ ಅವ್ರನ್ನ ಬರದಂತೆ ತಡೆ ಮಾಡಿ ಇಟ್ಕೊಂಡಿರೋ ಎಲ್ಲ ತಡೆಗಳು ಎಲ್ಲ ಮಂಕುತನ ಆವಿಗಳು ಕರ್ತನೆ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲ ಬಿಟ್ಟು ತೊಲಗೋಗಲಿ ರಾಜ ಒಂದೊಂದು ಹೃದಯದಲ್ಲಿ ನೀನು ಮಾತಾಡು ಪರಿಶುದ್ಧಾಪನೆ ಒಂದೊಂದು ವ್ಯಕ್ತಿ ಒಳಗಡೆ ನೀನು ಮಾತಾಡಿ ಅವ್ರನ್ನ ತಕ್ಕ ಸಮಯದಲ್ಲಿ ನೀನು ಕರೆತರುವಂತನಾಗಿ ರಾಜ ಉಡಬಲ ಶಾಂದಲ ಬಲ ರೇಖೆ ತೆನೆ ಮನ ರಬ ಉಡಬಲ ಶತರ ಬಲ ರಬ ಸೀಕೆ ತೆನೆ ಮನ ಯೇಸುವೆ ಹಾಲೆಲೂಯಾ 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 ಥ್ಯಾಂಕ್ ಯು ಜೀ ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ನಾವೆಲ್ಲರೂ ಎದ್ದು ನಿಂತ್ಕೊಂಡು ಆತನ ಮುಖವನ್ನು ದೃಷ್ಟಿಸಿ ನೋಡುತ್ತಾ ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಸಂತೋಷವಾಗಿ ದೇವ್ರನ್ನ ಆರಾಧನೆ ಮಾಡೋಣ ಯಾವ ರೀತಿ ದೇವ್ರನ್ನ ಆರಾಧನೆ ಮಾಡೋದು ಸಂತೋಷವಾಗಿ ಹೇಗೆ ಸಂತೋಷವಾಗಿ ಆತನ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಬಳಿಗೆ ಬಂದು ನಾವು ಆತನ ಮುಖ ನೋಡಿ ಆರಾಧನೆ ಮಾಡುವಾಗ ನಮಗಿರುವಂಥ ಚಿಂತೆ ಭಾರ ವೇದನೆ ಎಲ್ಲವನ್ನು ತೆಗೆದಾಕಿ ದೇವರ ಅಪ್ಪನ ಆರಾಧನೆ ಮಾಡುವಾಗ ದೇವರ ನಮ್ಮೊಳಗಡೆ ಆತನ ಸಂತೋಷ ನಮ್ಮೊಳಗಡೆ ತುಂಬಿಸುತ್ತಾರೆ ಹಲ್ಲೆಲೂಯಾ ಇಲ್ಲಿ ಒಬ್ಬರು ಇಬ್ಬರು ಎಲ್ಲಿನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ ಇಲ್ಲಿ ಯಾರಿಲ್ಲ ಅಂದ್ರೂ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ ಹಲ್ಲೆಲೂಯಾ ಯಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾರೆ ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸೋಣ ಆರಾಧನೆ ಮಾಡುವಾಗ ಅನೇಕ ಬಿಡುಗಡೆಗಳು ನಡೆಯುತ್ತೆ ಅದ್ಭುತಗಳು ನಡೆಯುತ್ತೆ ನಾವು ಏನೆಲ್ಲ ವಿಷಯದಲ್ಲಿ ಇಟ್ಕೊಂಡು ನಮ್ಮ ಮನಸ್ಸಿನಲ್ಲಿ ಅನೇಕ ಈ ವಿಷಯದಲ್ಲಿ ನನ್ನ ಜೀವಿತದಲ್ಲಿ ಅದ್ಭುತ ನಡಿಬೇಕು ಬಿಡುಗಡೆ ನಡಿಬೇಕಂತೇಳಿ ಇವತ್ತು ನೀವು ಅಂದುಕೊಂಡು ಬಂದಿರೋ ಆ ಸಮಯದಲ್ಲಿ ನೀವು ಆರಾಧನೆ ಮಾಡುವಾಗಲೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗಳು ನಡೆಯುತ್ತೆ ಅದ್ಭುತಗಳು ನಡೆಯುತ್ತೆ ದೇವರ ಮಕ್ಕಳೇ ಅದೇ ರೀತಿಯಾಗಿ ನಾವೆಲ್ಲರೂ ಆಗಿರೋ ಸ್ಥಳಗಳಲ್ಲಿ ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರ ನಾಮನ ಮಹಿಮೆ ಪಡಿಸೋಣ ಎಂದು ಆನಂದ ನನ್ನೇಸು ನೀಡುವ ಎಂದು ಆನಂದ ನನ್ನೇಸು ನೀಡುವ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ
ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಉನ್ನತ ಮರೆಯಲ್ಲಿ ಶಾಂತನ ನೆರಳಲ್ಲಿ ಎಂದು ಇರುವೆನು. ಉನ್ನತ ಮರೆಯಲ್ಲಿ ಶಾಂತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆಯುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆಯುವೆನು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಶಬ್ದ ತೆಗೆದು ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನನ್ನ ರೆಕ್ಕೆಯಿಂದ ನನ್ನನ್ನು ಒಗ್ಗಿಸಿ ಕಾದು ನಡೆಸುವ. ತನ್ನ ರೆಕ್ಕೆಯಿಂದ ನನ್ನನ್ನು ಒಗ್ಗಿಸಿ ಕಾದು ನಡೆಸುವ. ಆತನ ವಚನ ಆತ್ಮನ ಆಯುಧ ನನಗೆ ಕೇಳುವು. ಎಲ್ಲರೂ ಸೇರಿ ಆತನ ವಚನ ಆತ್ಮನ ಆಯುಧ ನನಗೆ ಕೇಳುವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿಯುವರು. ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿಯುವರು. ಜೋರಾಗಿ ಎಲ್ಲರೂ ಸೇರಿ ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ವೈರಿಯ ಸಕಲ ಶಕ್ತಿಯ ಜಯಿಸ ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಲ್ಲಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಲ್ಲಿ ಕರೆಯುವ ನನಗೆ ಉತ್ತರ ನೀಡುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಲ್ಲೆಲೂಯಾ ಆನಂದವೇ, ಎಲ್ಲರೂ ಸೇರಿ ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ನಾವು ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಅಂತ್ಯಕಾಲ ಅಭಿಷೇಕ ಸಕಲ ಜನ
ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ, ಇಂದು ಆತ್ಮಾದಿತ ವಧಿಸೆಯ, ಅಸ್ಥಿಗಳ ತಾಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡೆಯ, ಇಂದು ಆತ್ಮಾದಿ ಪ್ರವಧಿಸಲು. ಎಲ್ಲರೂ ಸೇರಿ ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈ ಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈ ಮೇಘನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ. ಎಲ್ಲರೂ ಸೇರಿ ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಸೀನಾಯಿನ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಆ ಜ್ವಾಲೆ ನನ್ನಲ್ಲಿ ಉರಿಯಲಯ. ಸೀನಾಯಿನ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ, ಅಗ್ನಿ ಜ್ವಾಲೆ ನನ್ನಲ್ಲಿ ಉರಿಯಲಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ, ಇಂದು ಆತ್ಮಾದಿ ತುಂಬಿಸಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ, ಇಂದು ಆತ್ಮಾದಿ ತುಂಬಿಸಯ. ಬೆಂಕಿಯಾಗಿ ಉರಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಲಯ, ಅಪ್ಪ ನದಿಯಲ್ಲಿ ಮುಳುಗಿಸಯ. ರಿವರಾಧನ
ಉಡಬಲ ಶತರಬಲ ರಿಕಬರ ಕತಲಕಲ ಉಡಬಲ ಶತರಬಲ ಯೇಸುವಿನ ನಾಮದಲ್ಲಿ ಬಿಡುಗಡೆ, ಯೇಸುವಿನ ನಾಮದಲ್ಲಿ ಬಿಡುಗಡೆ 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 ಅಪ್ಪ ಕರ್ತನೆ ಹಲ್ಲೆಲೂಯ ಸ್ತೋತ್ರ ರಂಬಾರ ಏದೇರೆ ಕೇಲಂದಾರಾದ ರುಂಬದಲೇ ಕದಲಂದಾರಾದ ರುಂಬದಲೇ ಕದಲಂದಾರ Oh, hallelujah. Thank you, Lord. Thank you, Jesus. Udabala shada raba raba di da raba raba du rabala. Udabala shanda rabala reke tene mana raba siki tene mana. Yes, Lord. Yes, Master Jesus. Thank you, Lord. Thank you, Father. Thank you, Jesus. Thank you, Jesus. Thank you, Appa. ಯೇಸುವೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಯೇಸುವೇ, ನಿಮಗೆ ಸ್ತೋತ್ರ ಚ ಯೇಸುವೇ. ರಬ 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 ದುರಬಲ ಉಡದನ ಬಲ ರಬಲ ಶಬರ ಬಲ ರಕತ ರತಲ ಉಡಧರ ಬಲ ರಬ ಶಿದಿರಿ ಗದರ ಬಲ ಯೇಸುವೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಯೇಸುವೇ, ಅಪ್ಪ ಹಲ್ಲೆಲೂಯಾ ಸ್ತೋತ್ರ, ಅಪ್ಪ ಸ್ತೋತ್ರ ಚ ನಿಮಗೆ ಸ್ತೋತ್ರ ಮಾಡ್ತೇನೆ, ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಸಪ್ಪ. ಅಪ್ಪ ಪರಿಶುದ್ಧಾಪನೆ 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 ನಿನ್ನ ಶಕ್ತಿ ಬಲವಾಗಿ ಇಳಿದು ಬಂದಿರೋದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಸ್ಥಳದಲ್ಲಿ ಆವರಿಸಿಕೊಂಡಿರೋದಕ್ಕಾಗಿ ಸ್ತೋತ್ರ. ನಿನ್ನ ಮಹಿಮೆ ಸ್ಥಳದಲ್ಲಿ ತುಂಬಿಕೊಂಡಿರೋದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ರಾಧ 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 ಬಲ ಶದಲ ಬಲ ಯೇಸುವೆ, ನಮ್ಮನೆ ನಿನ್ನ ಕರೆಗಳಲ್ಲಿ ಒಪ್ಪಿಸ್ಕೊಡ್ತಾ ಇದೀವಪ್ಪ. ನಮ್ಮ ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತಾ, ಸ್ತುತಿಗೆ ಯೋಗ್ಯ ನೀನು, ಮಹಿಮೆಗೆ ಯೋಗ್ಯ ನೀನು, ಘನತೆಗೆ ಯೋಗ್ಯ ನೀನು, ಗೌರವಕ್ಕೆ ಯೋಗ್ಯ ನೀನಾಗಿದ್ಯಾ ಅಪ್ಪ. ನೀನು ಕುಂಬಾರನಾಗಿದೆಯಪ್ಪ. ಅಪ್ಪ ಕುಂಬಾರನಾದ ಸೃಷ್ಟಿಕರ್ತನ ನೀನಪ್ಪ, ಅಜ್ಜಿಕರ್ತನೆ ಜೇಡಿ ಮಣ್ಣಾದ ನಾವಪ್ಪ. ನಮ್ಮನ್ನು ದೃಷ್ಟಿಸಿದ ದೇವರು ನೀನು ಯೇಸುವೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಉಡದರ ಬಲ ರಬಲ ಶದರ ಬಲ ರಬ ಸೇಕೆ ತೆನೆಮನ ಹೋ ಹಲ್ಲೆಲೂಯಾ ರದರದಲ ಬಲ ಕುಂಬಾರನೇ ನೋಡಯ್ಯ ಕುಂಬಾರ
ನೀನು ಕುಂಬಾರನಪ್ಪ, ನಾವು ಜೇಡಿ ಮಣ್ಣಪ್ಪ. ಅಪ್ಪ ನಾವೇನಿಲ್ಲ ಸ್ವಾಮಿ, ನಾವು ಉಳಿದಿರೋದು ನಿನ್ನ ಕೃಪೆ ಮಾತ್ರ ಸ್ವಾಮಿ, ನಾವಾಗಿರೋದು ನಿನ್ನ ಕೃಪೆ ಅಪ್ಪ. ಅಪ್ಪ ನೀನು ಕುಂಬಾರನಾಗಿದೆಯಪ್ಪ, ಜೇಡಿ ಮಣ್ಣುಗಳು ನಾವಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಒಳ್ಳೆ ಫಲ ಕೊಡುವ ಹಾಗೆ ಫಲ ಕೊಡುವ ಕೊಂಬೆ ಹಾಗೆ ನಮ್ಮನ್ನು ಪರಿವರ್ತಿಸಪ್ಪ. ಕೆಲಸಕ್ಕೆ ಬಾರದ ನಮ್ಮನ್ನು ಅಪ್ಪ ನೀನು ತಾನೇ ರೂಪಿಸಿ ಅಪ್ಪ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ನಡೆಸಿ ರಾಜ. ಎಲ್ಲ ನಿನ್ನ ಕೃಪೆ ಅಪ್ಪ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ. ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡೋದಕ್ಕಾಗುದಿಲ್ಲ ಯೇಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಯೇಸುವೆ. ಥ್ಯಾಂಕ್ ಯು ಲವ್, ಥ್ಯಾಂಕ್ ಯು ಜೀಸಸ್ ಅಪ್ಪ ಯೇಸುವೆ. ಸ್ತೋತ್ರ ಅಪ್ಪ. ಎಲ್ಲ ನಿನ್ನಯ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ಎಲ್ಲ ನಿನ್ನಯ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ, ಬೇರೆ ಏನಿಲ್ಲ ಓ యేసయ్య. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆ. ಹೌದಪ್ಪ, ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ, ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಜ್ಞಾನ ನೀಡಿ, ಬಲದಿಂದ ಉಪಯೋಗಿಸಿದ ನಿನ್ನ ಕೃಪೆಯೇ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ, ಬಲದಿಂದ ಉಪಯೋಗಿಸಿದ ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಜ್ಞಾನ ನೀಡಿ, ಬಲದಿಂದ ಉಪಯೋಗಿಸಿದ ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆ. ಎಲ್ಲರೂ ಸೇರಿ ಕೃಪೆ ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಕಷ್ಟದ ಕಾಲದಲ್ಲಿ ಸೋತು ಹೋಗ ನಾನು, ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ. ಶೋಧನೆ ವೇಳೆ ಎಲ್ಲಿ ಬಿತ್ತು ಹೋಗದೆ ನಾನು, ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆಯೇ. ಹೌದಪ್ಪ, ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು, ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ. ಶೋಧನೆ ವೇಳೆ ಎಲ್ಲಿ ಬಿದ್ದು ಹೋಗದೆ ನಾನು, ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ ಕೃಪೆಯೇ. ಕೃಪೆಯೇ ಕೃಪೆಯೇ, ಎಲ್ಲ ನಿನ್ನಯ
ಅಪ್ಪ, ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡೋದಕ್ಕಾಗುದಿಲ್ಲಪ್ಪ. ಎಲ್ಲ ನಿನ್ನ ಕೃಪೆ ಮಾತ್ರ ಸ್ವಾಮಿ ಕರ್ತನೆ. ನಿನ್ನ ಕೃಪೆ ಇಲ್ಲದೆ ನಾವೇನು ಮಾಡೋದಕ್ಕಾಗುದಿಲ್ಲ. ಕಷ್ಟ ಕಾಲದಲ್ಲೂ ಅಪ್ಪ, ದುಃಖದ ವೇದನೆಯಲ್ಲೂ ಕರ್ತನೆ, ಅನೇಕ ಕಣ್ಣೀರಿನ ಸಮಯದಲ್ಲೂ, ಅನೇಕ ಪರಿಸ್ಥಿತಿಯ ಸಮಯದಲ್ಲೂ ಕರ್ತನೆ ಅಪ್ಪ, ಅನೇಕ ಕರ್ತನೆ ಸೋತು ಹೋಗುವ ಸಮಯದಲ್ಲಿ, ಬಲಹೀನವಾಗುವ ಸಮಯದಲ್ಲೂ ಕೂಡ ಅಯ್ಯೋ ಎಷ್ಟು ವರ್ಷಗಳಾಯ್ತು ನನ್ನ ಜೀವಿತದಲ್ಲಿ, ಅಯ್ಯೋ ಬಿಡುಗಡೆ ನಡೀತಾ ಇಲ್ಲ, ಅದ್ಭುತ ನಡೀತಾ ಇಲ್ಲ ಅಂತೇಳಿ ಅನೇಕರು ಭಾರಪಟ್ಟು ಕುಳಿತಿರುವಂತ ಇವತ್ತು ನಿಮ್ಮ ಜೀವಿತದಲ್ಲಿ ಒಳ್ಳೆ ದಿನವಾಗಿ ಮಾರ್ಪಡಿಸೋದಕ್ಕೆ ಆ ದೈವ ಕೃಪೆ ನಿಮ್ಮ ಮೇಲೆ ಇಳಿದು ಬರ್ತಾ ಇದೆ. ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ. ರಬ ರಬ ದುರಬಲ ಉಡಬಲಪ್ಪ, ನಿನ್ನ ಕೃಪೆ ಮಾತ್ರ ಸ್ವಾಮಿ ಅಪ್ಪ, ನಿನ್ನ ಕೃಪೆ ಮಾತ್ರ ಅಚ್ಚ. ಆ ನಿನ್ನ ಮಹಾ ಪರಿಶುದ್ಧವಾದ ಸ್ಥಳದಲ್ಲಿ ಅಪ್ಪ, ರಾಜಾದಿರಾಜನು, ಆ ಕರ್ತಾದಿ ಕರ್ತನಾದ, ಆ ಸರ್ವಶಕ್ತನಾದ ಯೇಸುವನ್ನು ಆರಾಧನೆ ಮಾಡೋದಕ್ಕೆ, ಸ್ತುತಿಸೋದಕ್ಕೆ ಅಪ್ಪ ಕೊಟ್ಟಂತ ಕೃಪೆಗಾಗಿ ನಿಮಗೆ ಸ್ತೋತ್ರ ಅಚ್ಚ. ನಮ್ಮನೆ ನಾವು ಕಂಪ್ಲೀಟ್ ಆಗಿ ನಿಮ್ಮ ಹಸ್ತದಲ್ಲಿ ಸಮರ್ಪಿಸ್ತಾ ಇದ್ದೀವಿ. ಪರಿಶುದ್ಧಾಪನೆ, ಯು ಟೇಕ್ ಕಂಟ್ರೋಲ್. ಪರಿಶುದ್ಧಾಪನೆ, ನೀನ್ ಕಂಟ್ರೋಲ್ ಅಲ್ಲಿ ತೆಗೆದುಕೋ. ಪರಿಶುದ್ಧಾಪನೆ, ನಿನ್ನ ಆಪನ ನಿಯಂತ್ರಣದಲ್ಲಿ ಚಲಿಸಲಿ, ನಿನ್ನ ಆಪನ ಪ್ರಸನ್ನತೆಯಲ್ಲಿ ತುಂಬಿಕೊಳ್ಳಲಿ. ಅಪ್ಪ, ಯಾರೆಲ್ಲ ಯಾವ ಕಷ್ಟದಲ್ಲಿ ಬಂದಿದ್ದಾರೋ, ಯಾವ ದುಃಖದಲ್ಲಿ ಬಂದಿದ್ದಾರೋ, ಯಾವ ವೇದನೆಯಲ್ಲಿ ಬಂದಿದ್ದಾರೋ ನಮಗ್ ಗೊತ್ತಿಲ್ಲ ಸ್ವಾಮಿ. ನಿನ್ನ ಆಪನ ಸಾನ್ನಿಧ್ಯನ, ನಿನ್ನ ಆಪನ ಪ್ರಸನ್ನತೆ ಹೇಳಿಲ್ಲಪ್ಪ. ಇವತ್ತು ಬಂದಿರೋ ಒಂದೊಂದು ಹೃದಯನ ನೀನು ತಾನೇ ಮುಟ್ಟುವಂತ ನಾಗರಾಜ, ನೀನು ತಾನೇ ಅವರ ಪ್ರಸನ್ನತೆಯನ್ನ ಸಂದರಿಸಿ ರಾಜ. ಅವ ಅಪ್ಪ ಕರ್ತನೆ ಇಲ್ಲಿ ನಿಂತು ಆರಾಧನೆ ಮಾಡುವ ಅಪ್ಪ, ಕೆಲವರ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಎಲ್ಲವನ್ನು ತಿಳಿದ ಆತವನು, ಎಲ್ಲವನ್ನು ಬಲ್ಲ ಆತನು ನೀನಾಗಿದೆ ಸ್ವಾಮಿ. ಯೇಸುವೇ, ಈ ಹೃದಯಗಳನ್ನು ಮುಟ್ಟು ರಾಜ, ಒಂದೊಂದು ವ್ಯಕ್ತಿಗಳನ್ನು ಮುಟ್ಟು ಏಸಪ್ಪ, ಮುಟ್ಟುವಂತ ನಾಗರಾಜ. ಇವತ್ತೊಂದು ವ್ಯತ್ಯಾಸದೊಟ್ಟಿಗೆ, ಇವತ್ತೊಂದು ಬದಲಾವಣೆ ಒಟ್ಟಿಗೆ, ಇವತ್ತೊಂದು ರೂಪಾಂತರದೊಟ್ಟಿಗೆ ಕರ್ತನೆ ಇಲ್ಲಿಂದ ಹೊರಡತಕ್ಕಂಥ ಒಬ್ಬೊಬ್ಬನ ನೀನು ತಾನೇ ಬಲಪಡಿಸುವಂತ ನಾಗರಾಜ. ಯೇಸುವೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರಪ್ಪ. ಪರಿಶುದ್ಧನಾದ ದೇವರೇ ಅಪ್ಪ, ಅನೇಕರ ಕಷ್ಟವನ್ನು ತೆಗೆದಾಕೋ ದೇವರಪ್ಪ, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡೋ ದೇವರು, ಅನೇಕರ ಕಣ್ಣೀರನ್ನ, ದುಃಖವನ್ನು ನೀಗಿಸುವ ದೇವರಪ್ಪ ಅಜ್ಜಿ ಕರ್ತನೆ ಅಪ್ಪ. ಮನ ಬಿಚ್ಚಿ ನಾವು ಮಾತಾಡೋಣ. ನಿಮ್ಮ ಕಷ್ಟ ಏನಿದೆ ದೇವರ ಬಳಿಯಲ್ಲಿ ಮಾತಾಡ್ರಿ, ನಿಮ್ಮ ದುಃಖ ಏನಿದೆ ದೇವರ ಬಳಿಯಲ್ಲಿ ಒಪ್ಪಿಸ್ಕೊಡ್ರಿ. ನಿನ್ನ ಮಕ್ಕಳ ವಿಷಯವಾಗಿರ್ಬೋದು, ನಿನ್ನ ಮನೆ ವಿಷಯವಾಗಿರ್ಬೋದು, ನಿನ್ನ ದಾಂಪತ್ಯ ಜೀವನ ವಿಷಯವಾಗಿರ್ಬೋದು, ಅನೇಕ ಕಟ್ಟುಗಳು, ಅನೇಕ ಶಾಪಗಳಲ್ಲಿ, ಅನೇಕ ಸೈತನ ಬಂಧನದಲ್ಲಿ ಸಿಲುಕಿಕೊಂಡಿರ್ಬೋದು, ಅನೇಕ ಸರಪಣಿಗಳಲ್ಲಿ ನೀವು ಅನೇಕರು ಕಟ್ಟಾಕಿರ್ಬೋದು. ಸೈತ ನಿಮ್ಮನ್ನ ಇವತ್ತು ಬಿಡುಗಡೆ ಹೊಂದಿಕೊಳ್ಳುವಂಥ ದಿವಸ, ಇವತ್ತು ಅದ್ಭುತ ಹೊಂದಿಕೊಳ್ಳುವಂಥ ದಿವಸ. ಅನೇಕ ಸರಪಣಿಗಳು ಕಳಿಸಿ ಹೋಗ್ತಾ ಇದೆ, ಎರಿಕ ಗೋಡೆಗಳು ಬೀಳ್ತು ಹೋಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಉಡಬಲ ಶತರಬಲ ರಬಲ ಶಾಂದಲ ಬಲ ಉಡಾದನ ಮನ ರಬಲ ಶತಲ ಬಲ ಓ ರಬ ಶೀತೀರಕ ರಬಲ. ಕೆಲಸವನ್ನು ಕಳೆದುಕೊಂಡು ಕೆಲಸ ಇಲ್ಲದೆ ಭಾರ ಪಡ್ತಾ ಇರೋರ ಜೀವಿತದಲ್ಲಿ, ಅನೇಕ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆದಲ್ಲಿ ಹಾದು ಹೋಗ್ತಿರೋಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಬ್ರೇಕ್ ಥ್ರೂ ನಡೀತಾ ಇದೆ, ಒಂದು ಅದ್ಭುತ ನಡೀತಾ ಇದೆ, ಇವತ್ತೊಂದು ಬಿಡುಗಡೆ ನಡೀತಾ ಇದೆ. ಈ ದಿವಸ ನಿಮ್ಮ ದಿವಸವಾಗಿದೆ, ಈ ದಿನ ನಿಮ್ಮ ದಿನವಾಗಿದೆ. ನೀವಾಗೆ ಬಂದಿದ್ದಲ್ಲ ಈ ಸ್ಥಳದಲ್ಲಿ, ದೇವರು ನಿಮ್ಮನ್ನ ಕರೆದುಕೊಂಡು ಬಂದಿರೋದು, ದೇವರು ತಾನೇ ನಿಮ್ಮನ್ನ ಕೈ ಹಿಡಿದು ಎಳೆದುಕೊಂಡು ಬಂದಿದ್ದಾರೆ. ಯೇಸುವೇ, ಕನಿಕರಿಸೋ ದೇವರಪ್ಪ, ನೀನು ದಯ ತೋರಿಸೋ ದೇವರಪ್ಪ, ಕೃಪಾ ಉಳ್ಳ ದೇವರಪ್ಪ, ಕೃಪಾ ಸಂಪೂರ್ಣನು ನೀನಾಗಿದೆ ಅಪ್ಪಾಜಿ. ಅಪ್ಪ, ದೇಹ ಬಲದಲ್ಲೂ ಜ್ಞಾನದಲ್ಲೂ ಬೆಳೆಯುವುದಕ್ಕೆ ಕೃಪೆಯನ್ನು ದಯಪಾಲಿಸು ರಾಜ. ನಮ್ಮ ಆಸೆ ನೀನಪ್ಪ, ನಮ್ಮ ಬಯಕೆ ನೀನಪ್ಪ ಅಪ್ಪ. ನಮ್ಮ ಉಸಿರಿರೋವರೆಗೂ, ನಮ್ಮ ಪ್ರಾಣ ಇರೋವರೆಗೂ, ನಮ್ಮ ಜೀವಂತ ಪರ್ಯಂತವರೆಗೂ ನಿನ್ನ ನಾಮ ಮಾತ್ರ ಮಹಿಮೆಗೆ ಮೇಲೆತ್ತಬೇಕು ರಾಜ. ಎಲ್ಲ ಮೊಣಕಾಲು ಮಡಚಬೇಕು, ಎಲ್ಲ ಜಾತಿಗಳು ಮೊಣಕಾಲು ಮಡಚಬೇಕು, ಎಲ್ಲ ದುಷ್ಟ ಶಕ್ತಿಗಳು ಮೊಣಕಾಲು ನಿನ್ನ ನಾಮದಲ್ಲಿ ಅಡ್ಡ ಬೀಳಬೇಕು ರಾಜ. ನೀನೇ ಸರ್ವಶಕ್ತನು, ನೀನೇ ರಾಜಾದಿರಾಜನು, ನೀನೇ ನಿಜವಾದ ದೇವರೆಂದು ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳತಕ್ಕಂತೆ ಒಬ್ಬೊಬ್ಬರ ಕಣ್ಣುಗಳ ತೆರೆಯಲ್ಪಡಲಿ ಯೇಸು ನಾಮದಲ್ಲಿ. ಸತ್ಯ ತಿಳಿದುಕೊಳ್ಳಲಿ, ಸತ್ಯವನ್ನ ಬಿಡುಗಡೆ ಮಾಡಲಿ ರಾಜ. ಯೇಸುವೇ ಅಪಾಚಿ ಕರ್ತನೆ, ಆಕಾಶಕ್ಕೂ ಭೂಮಿಗೂ ಕೊಡಲ್ಪಟ್ಟಿರುವಂತ ಒಂದೇ ಒಂದು ನಾಮ, ಆ ಯೇಸುವಿನ ನಾಮವನ್ನು ನಮ್ಮ ಮುಖವನ್ನು ನೋಡೋಣ. ದೇವರ ಮಕ್ಕಳೇ, ನೀವು ಆಗಿರೋ ಸ್ಥಳಗಳಲ್ಲಿ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿರುವಾಗ ಆತನ ಅನೇಕ ಕಣ್ಣೀರನ್ನು ಒರೆಸೋ ದೇವರು, ಅನೇಕ ದುಃಖವನ್ನು ತೆಗೆದುಹಾಕೋ ದೇವರು, ಅನೇಕ ಸಮಸ್ಯೆಗಳಿಂದ ಬಂದಿರೋದಾದ್ರೆ ಆ ಸಮಸ್ಯೆಗಳನ್ನು ಬದಲಾಯಿಸೋ ದೇವರು. ಯೇಸುವಿನ ಬಳಿಗೆ ಬರುವವರಿಗೆ ಯಾರು ಬಂದವರು ಹಿಂತಿರುಗಿ ಹೋಗುವುದಿಲ್ಲ. ಅನೇಕ ವರ್ಷಗಳಿಂದ ಕಟ್ಟಿರೋ ಕಟ್ಟುಗಳು ಇವತ್ತು ಬಿಡುಗಡೆ ನಡೀತಾ ಇದೆ, ಅನೇಕ ಅದ್ಭುತಗಳು ನಡೀತಾ ಇದೆ. ಇವತ್ತು ಯೇಸು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಯೇಸು ನಮ್ಮ ಮಧ್ಯದಲ್ಲಿ, ಆ ಸರ್ವಶಕ್ತನಾದ ದೇವರು, ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತ ನಮ್ಮ ಮಧ್ಯದಲ್ಲಿ ನಡೀತಾ ಇದ್ದಾರೆ. ಯೇಸು ಸ್ವಾಮಿ ಲೋಕಕ್ಕೆ ಮನುಷ್ಯನಾಗಿ ಬರುವಾಗ ಅನೇಕ ಕಟ್ಟುಗಳಿಂದ, ಅನೇಕ ಶಾಪದಿಂದ, ಅನೇಕ ರೋಗದಿಂದ, ಅನೇಕ ಬಾಧೆಯಿಂದ ದೇವರು ಬಿಡುಗಡೆ ಮಾಡಿದ ರೀತಿಯಲ್ಲಿ ಇವತ್ತು ಅನೇಕರು ರೋಗದಲ್ಲಿ ಬಳಲ್ತಾ ಇದ್ದೀರಾ, ಅನೇಕರು ಸಾಲದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಅನೇಕರು ಬಾಧೆ ಪಡ್ತಾ ಇದ್ದೀರಾ, ಅನೇಕರು ಸಂಕಟ ಪಡ್ತಾ ಇದ್ದೀರಾ. ಅಯ್ಯೋ, ನನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ಅದ್ಭುತ ಇಲ್ಲ, ಡಾಕ್ಟರ್
ಬಳಿಯಲ್ಲಿ ಹೋದ್ರು, ಎಷ್ಟು ಹೋದ್ರು ಕೂಡ ನನ್ನ ಜೀವಿತದಲ್ಲಿ ಏನು ಕಾರ್ಯ ಆಗ್ತಾ ಇಲ್ಲ. ಉಪವಾಸ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ದೇವರ ಸನ್ನಿಧಾನದಲ್ಲಿ ಕುಳಿತು ನಾನು ಕಣ್ಣೀರು ಸುರಿಸಿದೆ, ಆದರೆ ನನ್ನ ಜೀವಿತದಲ್ಲಿ ಇದುವರೆಗೂ ಏನು ಕಾಣದೇ ಇರೋದು. ಇವತ್ತು ಯೇಸು ನಿಮ್ಮನ್ನು ಮುಟ್ತಾ ಇದ್ದಾರೆ, ಯೇಸು ನಿಮ್ಮನ್ನು ಮುಟ್ತಾ ಇದ್ದಾರೆ, ನಿಮ್ಮ ಹೃದಯವನ್ನು ಮುಟ್ತಾ ಇದ್ದಾರೆ, ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ಆತನ ಸನ್ನಿಧಾನದಲ್ಲಿ ಬರುವವರಿಗೆ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಆತನ ಸಮ್ಮುಖ ನೋಡಿಕೊಂಡು ಬರುವವರಿಗೆ ಯಾವ ಮೇಲಿಗೂ ಕಡಿಮೆ ಆಗೋದಿಲ್ಲ. ದೇವರ ಮಕ್ಕಳೇ, ಯೇಸುವಿನ ಮುಖವನ್ನು ನೀವು ನೋಡುವುದಾದರೆ, ಯೇಸುವಿನ ಸಾನ್ನಿಧ್ಯನ ನೀವು ಬಯಸುವುದಾದರೆ, ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ದೇವರು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ, ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ಓ ಹಲ್ಲೆಲೂಯಾ, ರಬ ರಬ ತುರಬಲ ರಬಲ ಶದರಬಲ, ಓ ರಬ 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 ಶಾಂದಲಬಲ. Hallelujah, thank you Jesus. Udabala shandalabala. Thank you Jesus, thank you Jesus, thank you Appa. Nanna hase, nanna bhayake, ninna namava melettuve, mahimege patrane, ಮಹತ್ವ ದೇವನೇ, ಉನ್ನತನಾದ ನನ್ನೇಶುವೆ. ಎಲ್ಲರೂ ಸೇರಿ, ನನ್ನ ಆಸೆ, ನನ್ನ ಭಯಕ್ಕೆ, ನಿನ್ನ ನಾಮವ ಮೇಲೆತ್ತುವೆ. ಮಹಿಮೆಗೆ ಪಾತ್ರನೇ, ಮಹತ್ವ ದೇವ ರಕ್ಷಣೆ ನೀಡು ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು. ಯೇಸು ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ಯೇಸು ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು. ಯೇಸು ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು. ಯೇಸು ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ರೋಗ ನೀಡುವುದು ನಾಮಕ್ಕೆ. ಎಲ್ಲ ಶಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಾಮಕ್ಕೆ. ಯೇಸು 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 ಉನ್ನತ. ಯೇಸು 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 ಉನ್ನತ. ಯೇಸು 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 ನೀವುನ್ನತ, ನೀವುನ್ನತ, ಉನ್ನತ. ನನ್ನ ಆಸೆ, ನನ್ನ ಭಯಕ್ಕೆ, ನಿನ್ನ ನಾಮವ ಮೇಲೆ ತುವೆ. ಹೌದಪ್ಪ, ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ,
ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತು. ಯಾವುದಪ್ಪ? ಮಹಿಮೆಗೆ ಪಾತ್ರನೇ, ಮಹತ್ವ ದೇವನೇ, ಉನ್ನತನಾದ ನನ್ನೇಸುವೆ. ಶಬ್ದ ತೆಗೆದು ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ಉನ್ನತ. ಎಲ್ಲರೂ ಸೇರಿ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ಉನ್ನತ. ಯೇಸು, 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 ನೀವು ಉನ್ನತ. ಯೇಸು, 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 ನೀವು ಉನ್ನತ. ಯೇಸು, 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 ನೀವು ಉನ್ನತ, ನೀವು ಉನ್ನತ, ನೀವು ಉನ್ನತ. ಬಲ ಶಾಂತರ ಬಲ ರವ ದುರ ಬಲ. ಹೌದು ಏಸಪ್ಪ ಕರ್ತನೆ, ನಮ್ಮ ಆಸೆ ನೀನಪ್ಪ, ನಮ್ಮ ಬಯಕೆ ನೀನಪ್ಪ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ ಉನ್ನತನಾದ ದೇವರು ನೀನಾಗಿದೆಯಾ ಏಸಪ್ಪ. ಅಸಾಧ್ಯಗಳನ್ನು ಸಾಧ್ಯ ಮಾಡೋ ದೇವರು ಯೇಸುವೆ. ಅಪ್ಪ ಕರ್ತನೆ, ಅಪ್ಪ ನಮ್ಮ ಆಸೆ ನೀನಪ್ಪ, ನಮ್ಮ ಬಯಕೆ ನೀನಪ್ಪ. ಈ ಲೋಕದಲ್ಲಿರೋದು ಯಾವುದು ನಮಗೆ ಬೇಡ ಸ್ವಾಮಿ. ಈ ಲೋಕದಲ್ಲಿರೋ ಹಣ ಆಗಲಿ, ಆಸ್ತಿ ಆಗಲಿ, ಈ ಲೋಕದ ಆಡಂಬರಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಆಸೆ ನಮಗೆ ಸಾಕಪ್ಪ, ನಿನ್ನ ಬಯಕೆ ನಮಗೆ ಸಾಕಪ್ಪ ಯೇಸುವೆ. ಹಾಲೆಲುಯಾ, ಹಾಲೆಲುಯಾ. ಸ್ತೋತ್ರ ಸ್ತೋತ್ರ ಕರ್ತನೆ. ಪರಿಶುದ್ಧನೆ, 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 ಪರಿಶುದ್ಧನೆ. ಬಲವಾದ ದೇವರ ಸಾನ್ನಿಧ್ಯಾನ, ಬಲವಾದ ದೈವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಅನೇಕರಿಗೊಂದು ದೊಡ್ಡ ಬಿಡುಗಡೆ ನೀನು ಇಲ್ಲಿ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ನಿನ್ನ ಆಪನ ಸಾನ್ನಿಧ್ಯ, ನಿನ್ನ ಆಪನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ಅಪ್ಪ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದರೆ ಎಲ್ಲ ಜನರನ್ನ ನೀನು ತಾನು ಆಶೀರ್ವಾದ ಮಾಡು, ನೀನು ತಾನು ಅನುಗ್ರಹಿಸುವಂತನಾಗು. ಮುಂದಿನ ಭಾಗಗಳಲ್ಲಿ ನೀನು ತಾನು ನಡೆಸು ಪರಿಶುದ್ಧಾಪನೆ. ಅಪ್ಪ ನೀನಾಗಿ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಸ್ತೋತ್ರ ಸಲ್ಲಿಸಿ ಎಲ್ಲವೂ ನಾಸರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೀನಿ ತಂದೆ. ಆಮೇನ್. ಹಾಲೆಲುಯಾ. ಎಲ್ಲರೂ ಆಗಿರೋ ಸ್ಥಳಗಳಲ್ಲಿ ಕುಳಿತುಕೊಳ್ಳಿ. ದೇವರ ಸಾನ್ನಿಧ್ಯನ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿದೆ. ದೇವರ ಸಮ್ಮುಖದಲ್ಲಿ, ಆತನ ಪಾದದಲ್ಲಿ, ಆತನ ಸಮ್ಮುಖದಲ್ಲಿ ಬಂದು ಆರಾಧನೆ ಮಾಡುವಾಗ ಖಂಡಿತ ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲಿ ಸೋಲು ಉಂಟಾಗೋದಿಲ್ಲ, ನಮಗೆ ಜಯ ಉಂಟಾಗುತ್ತೆ. ಹಾಲೆಲುಯಾ. ಎಲ್ಲರೂ ಲೈನಾಗಿ ಪಂಕ್ತಿಯಾಗಿ ಕೂತ್ಕೊಳ್ಳಿ, ಬಿಡಿ ಬಿಡಿಯಾಗಿ ಕೂತ್ಕೋಬೇಡಿ. ಒಂದೇ ಸಮ ಕೂತ್ಕೊಳ್ಳಿ ಲೈನಾಗಿ. ಮುಂದೆ ಬಂದು ಕೂತ್ಕೊಳ್ಳಿ. ಕೆಲವರು ಲೇಟಾಗಿ ಬಂದರೆ ಅವ್ರು ಹಿಂದೆ ಕೂತ್ಕೊಳ್ತಾರೆ. ಓಕೆ, ಎಲ್ಲರೂ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಇಲ್ಲ ದುಃಖವಾಗಿರೋ ಥರ ಇದ್ದೀರಾ? ಸಂತೋಷವಾಗಿದ್ದರೆ ಎಲ್ಲರೂ ಜೋರಾಗಿ ಅಲ್ಲೇಲಿ ಹೇಳೋಣ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಓಕೆ, ಕರ್ತನ ಸಮ್ಮುಖದಲ್ಲಿ, ಆತನ ಸನ್ನಿಧಾನದಲ್ಲಿ ಕೂಡಿ ಬರುವಂಥ ನಮ್ಮೆಲ್ಲರಿಗೂ ಖಂಡಿತ ಸಂತೋಷ ಇದೆ. ಇವತ್ತು ನಮ್ಮ ಮಧ್ಯದಲ್ಲಿ ಕೆಲವು ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟಿಗಾಗಿ ಶಿಲ್ಪಾ ಸಿಸ್ಟರ್ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನು ಮತ್ತೆ ಯೇಸು ಕ್ರಿಸ್ತನ ನಾಮ, ಮುದ್ದಾದ ನಾಮ, ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾಯಿದ್ದೀನಿ. ಭಾನುವಾರ ಇದು ಏನಾಗಿರುತ್ತೆ ಅಂದರೆ ದೇವರಿಗೆ ಒಳ್ಳೆಯದು. ಸೋಮವಾರದಿಂದ ಶನಿವಾರವರೆಗೂ ನಾವು ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ನಾವು ದುಡಿಬೇಕು, ದುಡಿಮೆ ಮಾಡಬೇಕು, ನಾವು ಕಷ್ಟ ಬೀಳಬೇಕು. ಯಾಕಂದರೆ ನಮ್ಮ ಜೀವನ ನಾವು ಮಾಡಬೇಕಂದ್ರೆ ನಾವು ಕಷ್ಟ ಬಿದ್ದೇ ನಾವು ಮಾಡಲ್ಲ ಪಡಬೇಕು. ಆದರೆ ಭಾನುವಾರ ಒಳ್ಳೆಯದು, ಅದು ಏನಾಗಿರುತ್ತೆ, ಅದು ದೇವರಿಗೆ ಒಳ್ಳೆಯದಾಗಿರುತ್ತೆ. ಇದೊಂದು ಹಾಲೆಲೂಯಾ ಸತ್ರ ಈ ವಾರದಲ್ಲಿ ಒಂದು ದಿನ ಆದರೂ ನಾವು ದೇವರಿಗೆ ಕೊಡಲೇ ಪಡಬೇಕು. ಆತನ ಹಾಲೆಲೂಯಾ ಸತ್ರ ಏನು ಹೇಳ್ತಾರೆ ಹೇಳಿ, ದೇವರು ಫಸ್ಟ್ ಹೇಳ್ತಾರೆ, ಫಸ್ಟ್ ನನ್ನ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ದುಡಿ, ಆಮೇಲೆ ಎಲ್ಲದೂ ನಿನ್ನಿಂದ ಬರುತ್ತೆ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ಹಾಲೆಲೂಯಾ ಸ್ತೋತ್ರ. ನಾನು ಮೆಸೇಜ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಶದರಬಲ ಶಕದರಲಿ ಹದಲಬಲ ಶಬರಬರ ರೂಖ ಲೇಖೆ ಮಾರ ಧಲ ಶದರ ಹದಲ. ಯೇಸು ರಕ್ತದಲ್ಲಿ ಮುದ್ರಿಸ್ತಾ ಇದ್ದೀನಿ ಕರ್ತನೆ. ಯೇಸು ರಕ್ತದಲ್ಲಿ ಮುದ್ರೆ ಆಗ್ತಾ ಇದ್ದೀನಿ.
ತಡೆ ಮಾಡಿ ವಾದಿಸಿ ನಿಲ್ಲುವ ಶಕ್ತಿಗಳು ಎಲ್ಲ ಹಾಲೆಲ್ಲ ಸತ್ರನಪ್ಪ ತಡೆ ಮಾಡಿ ವಾದಿಸಿ ನಿಲ್ಲುವ ಮೂದೇವಿ ಆತ್ಮಗಳನ್ನು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ ದೇವರೇ. ಮಹಿಮೆ ಇಳಿಲಿ. ಹೌದು ಕರ್ತನೆ, ಸೊಲೊಮೋನ ಆಲಯದಲ್ಲಿ ಕರ್ತನೆ ಹಾಲೆಲ್ಲ ಸತ್ರನಪ್ಪ ನಿನ್ನ ಪ್ರಸನ್ನತೆ ಯಾವ ಥರ ಆವರಿಸು, ಇಲ್ಲಿ ನಿನ್ನ ಪ್ರಸನ್ನತೆ ಆವರಿಸಲಿ. ಎಲ್ಲ ತಡೆ ಮಾಡಿ ವಾದಿಸಿ ನಿಲ್ಲುವ ಶಕ್ತಿಗಳು, ಎಲ್ಲ ದುರಾತ್ಮನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ. ರೇಖಾ ಲಕೈ ಮರುಕಾ ಲಬಲ ಶದರ ರಬಲ ರಲ ಹೋ ಖರಬಲ ಶಬರಬ ರವಲ ಬಾಬಾ. ಎಸ್, ದೂತರು ಇಳಿಲಿ ದೂತರು ಇಳಿಲಿ. ಆರಾಧನೆ ಮಲಿನಪಡಿಸುವ ದುರಾತ್ಮನ ಕಾರ್ಯಗಳನ್ನ, ಎಲ್ಲ ಸರ್ಪ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಗದರಿಸ್ತಾ ಇದ್ದೀನಿ, ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ರಾಧಾಲ ಶಾಬ ರಾಬ ರಾಬಾರ ಶಂದದಲ ಪ್ರಸನ್ನತೆ ಆವರಿಸಲಿ. ಮಹಿಮೆ ಇಳಿಲಿ. ವಾಕ್ಯ ಕೇಳಬಾರ್ದಂತ ತಡೆ ಮಾಡಿ ನಿಲ್ಲುವ ಶಕ್ತಿಗಳು, ಎಲ್ಲ ದುಷ್ಟನಾವಿಗಳು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ಪರಿಶುದ್ಧಾತ್ಮನೇ ನಿನ್ನ ಕೈನಲ್ಲಿ ಕೊಡ್ತಾ ಇದ್ದೀನಿ. ನೀನೇ ನಿಯಂತ್ರಣ ತಗೋ, ನೀನೇ ಅದ್ಭುತ ಮಾಡು, ನೀನೇ ಬಿಡುಗಡೆ ಕೊಡು, ನೀನೇ ಆಶೀರ್ವಾದ ಮಾಡು. ಪ್ರಸನ್ನತೆಯಲ್ಲಿ ಆವರಿಸಲಿ ದೇವರೇ. ರಕ್ತ ಯೇಸು ರಕ್ತದಲ್ಲಿ ಮುದ್ರೆ ಆಗ್ತಾ ಇದ್ದೀನಿ, ಬಂದಿರೋನು ಯೇಸು ರಕ್ತದಲ್ಲಿ ಮುದ್ರೆ ಆಗ್ತಾ ಇದ್ದೀನಿ. ತಡೆ ಮಾಡಿ ವಾದಿಸಿಲ್ವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗಲಿ. ಓ ಹಲ್ಲೆಲೂಯಾ. ಶಬರಬರಬಲ ಶಂದದರಬ. ಕರ್ತನೇ, ನೀನು ಆ ಥರ ಮಾಡಿದ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡುವಂದಿನ ತಂದೆ. ಇವತ್ತಿನ ಆಧಾರವಾಗಿ ಮಾರ್ಕನ ಬರ್ತ ಸುವಾರ್ತೆ 8ನೇ ಅಧ್ಯಾಯದ 36ನೇ ವಾಕ್ಯ. ಒಬ್ಬ ಮನುಷ್ಯನು ಲೋಕವೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಹಲ್ಲೆಲೂಯಾ. ಸಾಕು. ಒಬ್ಬ ಮನುಷ್ಯನು ಲೋಕವೆಲ್ಲ ಪ್ರಯಾಸ ಪಟ್ಟರು, ಸಂಪಾದನೆ ಮಾಡಿದನು, ಆತನ ಆತ್ಮ ನಷ್ಟ ಮಾಡ್ಕೊಂಡ್ರೆ ಏನು ಪ್ರಯೋಜನ? ಹಲ್ಲೆಲೂಯಾ. ಇವತ್ತಿನ ದೇವರು ಎಲ್ಲೋ ದೇವರು ಒಂದು ರೆಸ್ಟೋರೇಷನ್ ತೊಗೊಂಡು ಬರ್ತಾ ಇದ್ದಾನೆ. ಅಂದರೆ ಆರ್ಥಿಕವಾಗಿ ನಾನು ಹೇಳ್ತಾ ಇಲ್ಲ, ಅಥವಾ ನಾನು ಇದು ಮೀನ್ಸ್ ನಾನು ಹೇಳ್ತಾ ಇಲ್ಲ. ಅಂದರೆ ದೇವರು ನಿಮ್ಮ ಆತ್ಮನ ಮತ್ತೆ ಒಂದು ಉಜ್ಜೀವನಕ್ಕೆ ದೇವರು ಇವತ್ತು ಕರ್ಕೊಂಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಒಂದು ಉಜ್ಜೀವನಕ್ಕೆ ದೇವರು ನಿಮ್ಮ ಆತ್ಮನ ಕರ್ಕೊಂಬರ್ತಾ ಇದ್ದಾರೆ. ಅಂದರೆ ನೀನು ಲೋಕ ಪ್ರಕಾರ ಏನೆಲ್ಲ ಮಾಡ್ಬೋದು, ಕಷ್ಟ ಬೀಳ್ಬೋದು, ಪ್ರಯಾಸ ಪಡ್ಬೋದು, ಹಣಕಾಸು ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಒಳ್ಳೆ ಕಾರ್ ತೊಗೊಬೋದು, ವೆಹಿಕಲ್ ತೊಗೊಬೋದು, ಮೆಟೀರಿಯಲ್ಸ್ ಬಿಲ್ಸಿಂಗ್ಸ್ ಏನೇ ಮಾಡ್ಬೋದು. ಆದರೆ ನಿನ್ನ ಆತ್ಮ ಅದು ಏನಾಗಿರಬೇಕು? ಹಲ್ಲೆಲೂಯಾ ಸ್ತೋತ್ರ, ದೇವರಿಗೆ ಒಳ್ಳೆಯದಾಗಿರಬೇಕು. ನೋಡಿ, ಶತ್ರು ಏನು ಮಾಡೋದಂದರೆ, ಹಲ್ಲೆಲೂಯಾ ಸ್ತೋತ್ರ, ಯಾವಾಗಲೂ ಶತ್ರು ಅವನು ನಮ್ಮ ಹಣಕಾಸು ಮೇಲೆ ಅವನಿಗೆ ಇದಿರಲ್ಲ, ನಮ್ಮ ಆಸ್ತಿ ಮೇಲೆ ಅವನು ಇರಲ್ಲ, ನಮ್ಮ ಮಕ್ಕಳ ಮೇಲೆ ಇರಲ್ಲ. ಅದು ಅವನು ಒಂದೇ ಒಂದು ಗುರಿ, ಈ ಆತ್ಮನ ಹೆಂಗನ ಮಾಡಿ ವಂಚನೆ ಮಾಡಬೇಕು, ಈ ಆತ್ಮನ ಹೆಂಗನ ಮಾಡಿ ಅವನ ನಷ್ಟ ಮಾಡಬೇಕು ಅಂತಾನೆ ಶತ್ರು ಯಾವಾಗಲೂ ಎದ್ದಿರ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಕಳ್ಳನು ಹೆಂಗ್ ಬರ್ತಾನೆ ಹೇಳಿ? ಕಳ್ಳನು ಹಲ್ಲೆಲೂಯಾ ಸ್ತೋತ್ರ ಎಲ್ಲರೂ ಎದ್ದಿದ್ದಾಗೆ ಬರಲ್ಲ. ಕಳ್ಳನು ಎಲ್ಲರೂ ಮೆಳ್ಕೊಂಡಿದ್ದಾಗ ಯಾವಾಗ ಬರ್ತಾನೆ ಗೊತ್ತಾ? ಗಾಢವಾದ ನಿದ್ದೆ ಇದ್ದಾಗೆ ಕಳ್ಳನು ಬರೋದು ಮನೆಗೆ. ಹಲ್ಲೆಲೂಯಾ ಸ್ತೋತ್ರ. ಇದು ಶತ್ರುನ ಹಂಗೆ ಮಾಡೋದು. ಶತ್ರು ಯಾವಾಗಲೂ ನಮ್ಮ ಆತ್ಮನ ಕದ್ಕೊಬೇಕು, ನಮ್ಮ ಆತ್ಮನ ಕೊಳ್ಳೆ ಹೊಡಿಬೇಕು ಅಂತಾನೆ ಅವನು ಯಾವಾಗಲೂ ವಂಚನೆ ಮಾಡ್ತಾ ಇರ್ತಾನೆ, ಯಾವಾಗಲೂ ಕಾರ್ಯಗಳು ಮಾಡ್ತಾ ಇರ್ತಾನೆ. ಅವನ ಜೀವಿತದಲ್ಲಿ ಒಂದೇ ಒಂದು ಗುರಿ ಏನಂದ್ರೆ, ನಾವು ಯೇಸುವಿನ ಮಕ್ಕಳಾಗಿರ್ತೀರಿ, ನಾವು ಯೇಸುಗಾಗಿ ಜೀವಿಸ್ತಾ ಇರ್ತೀರಿ, ಯೇಸುಗಾಗಿ ನಾವು ಪ್ರಯಾಸ ಪಡ್ತಾ ಇರ್ತೀರಿ. ಇವನು ಏನು ಮಾಡ್ತಾನೆ ಗೊತ್ತಾ? ಹೆಂಗನ ಮಾಡಿ ಈ ಆತ್ಮನ ವಂಚನೆ ಮಾಡಿ ಈ ಆತ್ಮನ ಇಂಚಾರಿ ಹೋಗ್ಬೇಕಂತಾನೆ ಅವ್ನು ಪ್ರಯಾಸ ಪಡ್ತಾ ಇರ್ತಾನೆ. ಹಲ್ಲೆಲೂಯಾ ಸ್ತೋತ್ರ. ಇವತ್ತು ದೇವರು ಹೇಳ್ತಾ ಇರೋದು, ಮತ್ತೆ ನಾನು ಪುನಃಸ್ಥಾಪನೆ ಮಾಡ್ತೀನಿ, ನಿಮ್ಮ ಹೃದಯ ಮತ್ತೆ ಪುನಃಸ್ಥಾಪನೆ ನಾನು ಮಾಡ್ತೀನಿ ಅಂತ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ಹಲ್ಲೆಲೂಯಾ ಸ್ತೋತ್ರ. ನೋಡಿ,
ಯಾವತ್ತು ಈ ದುರಾತ್ಮ ಹಾಲೆಲೂಯ ಸ್ತೋತ್ರ, ಈ ದುರಾತ್ಮ ಏನು ಮಾಡ್ತಾನಂದರೆ ಅವನು ಯಾವಾಗಲೂ ಇಮ್ಮಿಡಿಯೇಟಾಗಿ ಅಟ್ಯಾಕ್ ಮಾಡಲ್ಲ. ಅವನು ಅಟ್ಯಾಕ್ ಮಾಡೋದು ಹೆಂಗೆ ಅಂದರೆ ನಮಗೆ ಯಾವಾಗಲೂ ಫೈನಾನ್ಷಿಯಲ್ ಒಂದು ತಡೆ ತೊಗೊಂಬಂದು ಹಾಕ್ತಾನೆ, ಹಣಕಾಸಲ್ಲೇ ತಡೆ ತಂದು ಹಾಕ್ತಾನೆ, ಮಕ್ಕಳ ವಿಷಯದಲ್ಲೇ ತಡೆ ತಂದು ಹಾಕ್ತಾನೆ, ನಮ್ಮ ಮಾಡೋ ಕೆಲಸ ವಿಷಯದಲ್ಲಿ ತಡೆ ತಂದು ಹಾಕ್ತಾನೆ. ನಮ್ಮ ಫ್ಯೂಚರ್, ನಮ್ಮ ಭವಿಷ್ಯ ಏನಪ್ಪ ಅಂತ ಯೋಚನೆ ಮಾಡಿದಾಗೋ ಆವಾಗ ಅವನು ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ನಮ್ಮ ಜೀವಿತದಲ್ಲಿ ಅವನು ಯಾವಾಗ ವಂಚನೆ ಮಾಡ್ತಾನಂದರೆ ನಾವು ಯಾವಾಗ ಆ ವಿಷಯ ಇಟ್ಕೊಂಡು ನಾವು ಡಿಪ್ರೆಷನ್ ಆಗಿರ್ತಾರೋ ಆವಾಗಲೇ ಅವನು ಬರೋದು, ಆವಾಗಲೇ ಅವನು ಕಾರ್ಯ ಮಾಡೋದು, ಆವಾಗಲೇ ಅವನು ಇದು ಮಾಡೋದು. ಇವಾಗ ಅನೇಕರ ಜೀವಿತದಲ್ಲಿ ಕೆಲಸದ ವಿಷಯಕ್ಕಾಗಿ ಏನಾದರೂ ಪ್ರಯಾಸ ಪಡ್ತಾ ಇರ್ತಾರೆ. ಎಷ್ಟು ದುಡಿದ್ರೂ ಅವ್ನ ಕೈನಲ್ಲಿ ಆಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿರಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಅವ್ರ ಜೀವಿತದಲ್ಲಿ ಅನೇಕರು ಬಂದು ಸೈತಾನ ಎಬ್ಬರಿಸ್ತಾನೆ. ಫಸ್ಟ್ ಏನು ಎಬ್ಬರಿಸ್ತಾನೆ, ಒಳ್ಳೆ ಫ್ರೆಂಡು, ಒಳ್ಳೆ ಸ್ನೇಹಿತನ, ಫ್ರೆಂಡ್ ಬಿಡಿ, ಒಳ್ಳೆ ರಿಲೇಷನಲ್ಲಿರೋ ಕಾರ್ಯಗಳಿಂದಲೇ ಒಂದೇ ಇದಾಗಿರೋ ಸಪೋರ್ಟಿಂಗ್ನಲ್ಲಿ ಇರೋದನ್ನೇ ಎಬ್ಬರಿಸ್ಬಿಟ್ಟು ಏನು ಮಾಡ್ತಾನೆ ಗೊತ್ತಾ, ವಂಚನೆ ಮಾಡ್ತಾನೆ, ಹೇಳಿ ಕಳಿಸ್ತಾನೆ. ಏನು ಕಳಿಸ್ತಾನೆ, ಏನೋ ನೀನು ಎಷ್ಟೊಂದು ಕೆಲಸ ಮಾಡ್ತದಲ್ಲ ನಿನ್ನ ಜೀವಿತದಲ್ಲಿ, ಎಷ್ಟೆಲ್ಲ ಕೆಲಸ ಬರ್ತದೆ, ಎಷ್ಟೆಲ್ಲ ದುಡಿತಾ ಇದೆಯಾ, ಯಾಕೆ ನೀನು ಏನು ಕಟ್ತಾ ಇಲ್ಲ, ನೀನು ಏನು ಸಂಪಾದನೆ ಮಾಡಿಲ್ಲ, ನಿನ್ನ ಜೀವಿತ ಯಾಕೆ ಹಿಂಗೇ ಇದೆಯಾ, ದೇವ್ರ ಅಂತ ಓದಲ್ಲ, ಯಾಕೆ ಹಿಂಗೇ ಇದೆಯಾ, ನೀನು ನಿನ್ನ ಜೀವಿತದಲ್ಲಿ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ, ನಿನ್ನ ಜೀವಿತದಲ್ಲಿ ಯಾಕೆ ಇದಾಗ್ತಾ ಇಲ್ಲ ಅಂತ ಏನು ಮಾಡ್ತಾನೆ ಶೈತಾನನು ಆವಾಗಲೇ ವಂಚನೆ ಮಾಡಿ ಕಳಿಸ್ತಾನೆ. ಹಾಲೆಲೂಯ ಸ್ತೋತ್ರ. ಆವಾಗಲೇ ವಂಚನೆ ಮಾಡಿ ಕಳಿಸ್ತಾನೆ. ಯೇಸು ಹಾಲೆಲೂಯ ಸ್ತೋತ್ರ ಲೂಕನ ಬರೆದ ಸುವಾರ್ತೆ 4ನೇ 5ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ಯೇಸು 40 ದಿವಸ ಉಪವಾಸ ಮಾಡಿದ್ರು. ಈ ಹಗಲು 40 ದಿವಸ ಉಪವಾಸ ಮಾಡಿದ್ಮೇಲೆ ಶೋಧನೆ ಬಂತು. ಶೋಧನೆ ಬಂದು ಏನು ಮಾಡ್ದ ಗೊತ್ತಾ, ಸೈತಾನನು ಯೇಸು ಸ್ವಾಮಿನ ಉನ್ನತ ಪದವಿಗೆ ತೊಗೊಂಡೋಗಿ ಆಕಾಶ ಅಂದರೆ ದೊಡ್ಡ ಒಂದು ಪರ್ವತದಲ್ಲಿ ತೊಗೊಂಡೋಗ್ಬಿಟ್ಟು ಎಲ್ಲ ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನೆ, ಇಡೀ ಲೋಕನೇ ತೋರಿಸ್ತಾ ಇದ್ದಾನೆ. ನಿನಗೆ ಇದೆಲ್ಲ ನಾನು ಕೊಡ್ತೀನಿ, ಆದರೆ ಒಂದು ಕೆಲಸ ಮಾಡಬೇಕು, ನನಗೆ ನೀನು ಅಡ್ಡ ಬೀಳು. ಹಾಲೆಲೂಯ ಸ್ತೋತ್ರ. ನನಗೆ ನೀನು ಅಡ್ಡ ಬೀಳೋದು. ಇವತ್ತು ಸೈತಾನನ ಅದೇ ಹೇಳೋದು. ಹಾಲೆಲೂಯ ಸ್ತೋತ್ರ. ಅವನಿಗೆ ಯಾವುದು ಬೇಡ, ನಮಗೆ ಆಸ್ತಿ ಅಂತಸ್ತು ದುಡ್ಡು ಏನು ಬೇಡ. ಅವನು ಸೈತಾನಿಗೆ ಏನು ಬೇಕಾಗಿರೋದು, ನೀನು ನನಗೆ ಅಡ್ಡ ಬೀಳು, ನಾನು ಎಲ್ಲ ನಿನಗೆ ಕೊಡ್ತೀನಿ ಅಂತಾನೆ. ಹಾಲೆಲೂಯ ಸ್ತೋತ್ರ. ಅದಕ್ಕೆ ಯೇಸು ಏನು ಹೇಳಿದ್ರು ಗೊತ್ತಾ, ಹಾಲೆಲೂಯ ಓದಿ ಸಿಸ್ಟರ್, ವಾಕ್ಯ ಓದಿ. ನಿನ್ನ ದೇವರಾದ ಕರ್ತನಿಗೆ ಪರೀಕ್ಷಿಸಬಾರದು ಹೇಳಿದ್ದೆ ಎಂದು ಉತ್ತರ ಕೊಟ್ಟಿದೆ. ಸೈತಾನನೇ ಸಕಲ ವಿಧವಾದ ಶೋಧೆಯನ್ನು ಮುಗಿಸಿದ್ದ ಸ್ವಲ್ಪ ಕಾಲವನ್ನು ಬಿಟ್ಟು ಹೋದನು. ಹಾಲೆಲೂಯ ಸ್ತೋತ್ರ. ಸಾಕು. ಯಾವಾಗ ನಮ್ಮ ಜೀವಿತದಲ್ಲಿ ಒಂದು ಶೋಧನೆ ಬರುತ್ತೋ, ವೇದನೆ ಬರುತ್ತೋ, ದುಃಖ ಬರುತ್ತೋ, ಆವಾಗ ನಾವು ಎಚ್ಚರಗೊಂಡು ಏನಾಗಿರಬೇಕು, ದೇವರ ವಾಕ್ಯದಲ್ಲಿ ನಿಲ್ಲಿರಬೇಕು. ಯೇಸು ಸ್ವಾಮಿನೇ ಅವನು ಬಿಡಲಿಲ್ಲ ಸೈತಾನನು. ಸ್ವಂತ ಮಗನ ದೇವಕುಮಾರ ಮಗನೇ ಅವನು ಬಿಡಲಿಲ್ಲ ಅಂದ್ರೆ ನಮ್ಮನ್ನೇ ನಿಮ್ಮನ್ನ ಬಿಡ್ತಾನೆ, ಅವನು ಬಿಡಲ್ಲ. ಯಾವಾಗಲೂ ನಾವು ಎಚ್ಚರಗೊಂಡು ನಾವು ಏನಾಗಿರಬೇಕು, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕು. ಕೆಲವರು ದೇವರ ವಾಕ್ಯನೇ ಓದಲ್ಲ, ಕೆಲವರು ದೇವರದಲ್ಲಿ ನಿಲ್ಲದೇ ಇಲ್ಲ, ಬರೇ ಪ್ರಾರ್ಥನೆ ಅಂದ್ರೆ ಅದು ಖಂಡಿತ ಆಗಲ್ಲ. ಯಾಕಂದ್ರೆ ದೇವರ ವಾಕ್ಯ ಇಟ್ಟು ಅವನ ಮುಂದೆ ಮಾತಾಡಿದ್ರೆ ಅವನು ಏನು ಮಾಡ್ತಾನೆ, ಅಲ್ಲಿಂದ ಓಡೋಗ್ತಾನೆ. ಹಾಲೆಲೂಯ ಸ್ತೋತ್ರ. ಅವನು ದೇವರ ವಾಕ್ಯಕ್ಕೆ ಒಂದೇ ಅವನು ಏನು ಮಾಡ್ತಾನೆ, ಭಾಳ ಭಯ ಪಡ್ತಾನೆ. ಅದು ಬಿಟ್ಟು ಇನ್ಯಾವುದಕ್ಕೆ ಅವನು ಭಯ ಪಡಲ್ಲ. ಆ ದೇವರ ವಾಕ್ಯನ ಬೇಕಾದ್ರೆ ಅವನು ಹೆಂಗೆ ಕೆಳಗೆ ಮೇಲೆ ಮಾಡಿಬಿಡ್ತಾನೆ. ಹಾಲೆಲೂಯ ಸ್ತೋತ್ರ. ಅದಕ್ಕೆ ಎಚ್ಚರವಾಗಿದ್ದು ನಾವು ಪ್ರಾರ್ಥನೆ ಮಾಡಿ ನಾವು ಮೇಲೆ ನಿಲ್ಲಬೇಕು. ಹಾಲೆಲೂಯ ಸ್ತೋತ್ರ. ಇವತ್ತು ಅನೇಕ ಕ್ರಿಸ್ತಾನ ಜೀವಿತದಲ್ಲಿ ಎಷ್ಟೋ ಜನ ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ಪ್ರಕಾಶಗೊಳ್ಬೇಕಾಯ್ತು, ದೇವರ ರಾಜ್ಯಕ್ಕಾಗಿ ನಿಂತು, ಹಾಲೆಲೂಯ ಸ್ತೋತ್ರ ಭಯಂಕರವಾದ ಸ್ಥಾನದಲ್ಲಿ ನಿಂತು ದೇವರಿಗಾಗಿ ಅನೇಕ ಕಾರ್ಯಗಳು ಮಾಡಬೇಕಾಯಿತು. ಆದರೆ ಇವತ್ತು ಸೈತಾನನು ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಅನೇಕ ಆತ್ಮಗಳನ್ನ ಹಾಲೆಲೂಯ ಸ್ತೋತ್ರ ದೇವರಿಗೆ ಬೆಳಬೇಕಾದ ಆತ್ಮಗಳನ್ನ ನಶಿಸಿ ಹಾಲೆಲೂಯ ಸ್ತೋತ್ರ ಅವನ ರಾಜ್ಯಕ್ಕಾಗಿ ತಗೊಂಡೋಡೋದ. ಹಾಲೆಲೂಯ ಸ್ತೋತ್ರ. ಇವತ್ತು ನೀವು ಎಚ್ಚರಗೊಂಡು ಇರಬೇಕು. ಏನು ಗೊತ್ತಾ, ಎಲ್ಲಿಂದ ಬರುತ್ತೆ ಶೋಧನೆ, ಎಲ್ಲಿಂದ ಅವನು ಬರುತ್ತೆ. ಅವನು ಶತ್ರು ಅವನು ಏನು ಮಾಡ್ತಾನೆ ಗೊತ್ತಾ, ಅವನು ಸ್ಮಾರ್ಟ್ ಆಗಿರ್ತಾನೆ. ಅವನು ಅಲ್ಲೇ ರೂಪ ಹಾಕೊಂಡು ಅದೇ ಇದು ಹಾಕೊಂಡು ಅವನು ಬರಲ್ಲ. ಅವನು ದೂತರ ವೇಷ ಹಾಕೊಂಡು ಬೇಕಾದ್ರೆ ಬರ್ತಾನೆ, ಬೆಳಕಿಂದನೂ ಬೇಕಾದ್ರೆ ಅವನು ಬರ್ತಾನೆ, ಬೆಳಕಿಂದ ಬಂದು ವಂಚನೆ ಮಾಡ್ತಾನೆ. ಯಾವಾಗ ನೀನು ಯಾವುದರಲ್ಲಿ ತವಕ ಬಿದ್ದು ನೀನು ಆಶ್ರಯದಲ್ಲಿ ನಿಂತಿದೆಯೋ, ಕೆಲವ್ರದ್ದು ಮದುವೆ ವಿಷಯದಲ್ಲಿ ಯಾವಾಗ ನೀನು ಯವನಸ್ಥರು, ನನ್ನ ಜೀವಿತದಲ್ಲಿ ನನಗೆ ಗೊತ್ತಿರೋ ಯವನಸ್ಥರು, ಅವನು ಯಾವಾಗಲೂ ಮದುವೆ ಮಾಡ್ಕೊಬೇಕು ಅಂತ ಕಾಯ್ತಾ ಇದ್ದ. ಅವನ ಜೀವಿತದಲ್ಲಿ ಏನು ಸಂಭವಿಸ್ತು ಅಂದರೆ, ಹಾಲೆಲೂಯ ಸ್ತೋತ್ರ, ಯಾವ ಹುಡುಗಿ ಸಿಕ್ಕರೆ ಸಾಕು ನಾನು ಮದುವೆ ಮಾಡ್ಕೊಬೇಕು ರೆಡಿ ಇದ್ದೀನಿ ಅಂತ ಕಾಯ್ಕೊಂಡು ಇರುತ್ತಾನೆ. ಹಿಂಗಿರ್ಬೇಕು ಸಿಚುವೇಶನಲ್ಲಿ ಏನು ಮಾಡ್ತಾನೆ ಗೊತ್ತಾ, ಈ ಶತ್ರು
ಎಲ್ಲಿ ದೇವರ ಚಿತ್ತ ಇಳಿದ ಕಾರ್ಯದಲ್ಲಿ ಹೋಗಿ ಅವನು ನುಗ್ಗಿಸ್ತಾನೆ. ಹಾಲೆಲೂಯಾ ಸ್ತೋತ್ರ. ಅವನು ಮದುವೆ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಗೊತ್ತಾ, ಕಷ್ಟ ಅನುಭವಿಸ್ತಾನೆ, ಮತ್ತೆ ಅವನ ಜೀವಿತದಲ್ಲಿ ಮೇಲೆ ಎದ್ದೊಳಕ್ಕೆ ಆಗಲ್ಲ. ದೇವರ ಚಿತ್ತ ಇದೆಯೋ ಇಲ್ಲೋ ಅಂತ ಕೇಳ್ಕೊಂಡ ಮೇಲೆ ಅವ್ರು ಹಾಲೆಲೂಯಾ ಸ್ತೋತ್ರ ದೇವರ ಮುಂದೆ ಕಾಲಿಟ್ಟು ಅವ್ನು ಮದುವೆ ಮಾಡ್ಕೊಬೇಕು. ಆದರೆ ಇವತ್ತಿನ ಜೀವಿತದಲ್ಲಿ ಅನೇಕ ಯವನಸ್ಥರಲ್ಲಿ ಕಾಂತಾರದಿದೆ, ಏನೋ ಹಾಲೆಲೂಯಾ ಸ್ತೋತ್ರ, ಏನೋ ಮದುವೆ ಆಗ್ಬಿಡ್ಬೇಕು, ಯಾವುದೋ ಒಂದು ಹುಡುಗಿ ಸಿಕ್ಕರೆ ಸಾಕು, ದೇವ್ರ ಬೆಳಗ್ಗೆ ಕೇಳ್ಕೊಳಲ್ಲ, ದೇವ್ರ ಬೆಳಗ್ಗೆ ಏನೂ ಮಾಡಲ್ಲ, ಕೇಳೋದೇ ಇಲ್ಲ. ಹಾಲೆಲೂಯಾ ಸ್ತೋತ್ರ. ಅವ್ರು ಇಷ್ಟ ಬಂದಂಗೆ ಜೀವನ ಮಾಡಿ, ಇಷ್ಟ ಬಂದಂಗೆ ಇದ್ಕೊಂಡು, ಹಾಲೆಲೂಯಾ ಸ್ತೋತ್ರ ಟೈಮ್ ಬಂದಾಗ ಯಾವುದೋ ಒಂದು ಹುಡುಗಿ ಸಿಕ್ಕ ಮದುವೆ ಆದಮೇಲೆ ಅವ್ರ ಮದುವೆನಲ್ಲಿ ಏನಾಗಿರುತ್ತೆ, ಗಲಾಟೆ ಇರುತ್ತೆ, ಕೊತ್ತಲೆಲ್ಲ ಇರುತ್ತೆ. ಗಂಡ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡ ಆಗಲ್ಲ, ಹೆಂಡತಿ ಹೇಳ್ದಂಗೆ ಗಂಡ ಕೇಳೋಕ್ಕಾಗಲ್ಲ, ಹೆಂಡತಿ ಹೇಳ್ದಂಗೆ ಗಂಡ ಕೇಳೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದು ಹೊಂದಾಣಿಕೆನೇ ಇರಲ್ಲ. ಇದೇ ಶತ್ರು ಮಾಡೋ ಕಂತಗಳು. ಹಾಲೆಲೂಯಾ ಸ್ತೋತ್ರ. ಇದೇ ಶತ್ರು ಮಾಡೋ ಕಾರ್ಯಗಳು. ಇದೇ ಹಾಲೆಲೂಯಾ ಸ್ತೋತ್ರ ಇದ್ದಾಗೆ ಏನು ಮಾಡ್ತಾನೆ ಗೊತ್ತಾ, ಬಂದು ಕಿವಿನಲ್ಲಿ ಊದ್ತಾನೆ ಶತ್ರು. ಕಿವಿನಲ್ಲಿ ಏನು ಊದ್ತಾನೆ, ನೀನು ಹಾಲೆಲೂಯಾ ಸ್ತೋತ್ರ ದೇವ್ರು ಅಂತ ಓದಲ್ಲ, ದೇವ್ರು ಅಂತ ಓದಲ್ಲ, ಎಲ್ಲಿ ನೀನು ದೇವರು, ಎಲ್ಲಿ ನೀನು ದೇವರು, ಏನು ಮಾಡ್ತಾ ಇದ್ರೆ ನೀನು ದೇವರು ಅಂದಾಗ ಆವಾಗ ಅವನು ಏನು ಮಾಡ್ತಾನೆ ಗೊತ್ತಾ, ಹೌದು ನಾನು ನಿಜವಳು ಇಷ್ಟೆಲ್ಲ ಕಷ್ಟ ಬಿದ್ದೆ, ಇಷ್ಟೆಲ್ಲ ಇದು ಮಾಡಿದೆ, ಇದೆಲ್ಲ ಮಾಡಿದೆ, ಆದರೆ ನನ್ನ ಜೀವಿತದಲ್ಲಿ ಏನಾಗಿಲ್ಲ. ಆದರೆ ಇವನು ಮಾಡಿದ ಒಂದು ತಪ್ಪು, ಮದುವೆ ಮಾಡ್ಕೊಳ್ಬೇಕಾದ್ರೆ ದೇವ್ರನ್ನ ಕೇಳೋಣ, ದೇವ್ರ ಚಿತ್ತ ಇದೆ ಅಂತ ಕೇಳಲಿಲ್ಲ. ವಿರೋಧವಾಗಿ ಮದುವೆ ಮಾಡಿಕೊಂಡು ಅವನು ವಿರೋಧವಾಗಿ ಜೀವಿಸ್ತಾ ಇದ್ದ. ಅವನ ಜೀವಿತದಲ್ಲಿ ಬೆಳಗ್ಗೆ ಎದ್ರೆ ಸಾಕು ಜಗಳ, ಕೂತ್ಕೊಂಡ್ರೆ ಸಾಕು ಜಗಳ, ಅವನು ಏನು ಮಾಡಿದ್ರು ಜಗಳ. ಇದರಲ್ಲಿ ಏನು ಮಾಡ್ತಾನೆ, ಡೈವರ್ಸ್. ಹಾಲೆಲೂಯಾ ಸ್ತೋತ್ರ. ಇವತ್ತು ನಡೀತಾ ಇರೋ ಕಾರ್ಯ ಹೇಳ್ತಾ ಇದ್ದೀನಿ, ಡೈವರ್ಸ್. ಹಾಲೆಲೂಯಾ ಸ್ತೋತ್ರ. ಬೈಬಲಲ್ಲಿ ಒಂದು ಪ್ರಮಾಣ ಇದೆ, ಒಂದು ಸತಿ ಗಂಡ ಹೆಂಡತಿ ಮದುವೆ ಆದಮೇಲೆ ಅದು ಮುಗೀತು, ಸಾಯೋವರೆಗೂ ಒಂದು ಪಕ್ಷ ಗಂಡ ಸಾಯಬೇಕು, ಇಲ್ಲ ಒಂದು ಪಕ್ಷ ಹೆಂಡತಿ ಸಾಯಬೇಕು, ಅಲ್ಲಿವರೆಗೂ ಮತ್ತೆ ಮದುವೆ ಆಗೋ ಪ್ರಮಾಣನೇ ಇಲ್ಲ. ಹಾಲೆಲೂಯಾ ಸ್ತೋತ್ರ. ಅಲ್ಲಿವರೆಗೂ ಮತ್ತೆ ಮದುವೆ ಆಗೋದ ಪ್ರಮಾಣನೇ ಇಲ್ಲ. ಹಾಲೆಲೂಯಾ ಸ್ತೋತ್ರ. ನಾನು ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನೀವು ಏನೆಲ್ಲ ಮಾಡ್ಬೋದು, ಪ್ರಯಾಸ ಬಿಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಇಲ್ಲಾಂದರೆ ನಿಮ್ಗೆ ಏನಾದರೂ ಒಂದು ಮಾಡ್ಬೋದು, ಒಳ್ಳೆ ಕಾರ್ ತೊಗೊಬೋದು, ವೆಹಿಕಲ್ ತೊಗೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ನಿನ್ನ ಆತ್ಮ ಇವತ್ತು ಎಲ್ಲಿ ಹೋಗ್ತಾ ಇದೆ? ದೇವರಿಗಾಗಿ ನಿಂತಿದ್ದೀರಾ? ದೇವರಿಗಾಗಿ ಬೆಳಕು ಎತ್ತಿದ್ದೀರಾ? ದೇವರಿಗಾಗಿ ನೀವು ನಿಲ್ತಾ ಇದ್ದೀರಾ? ಇವತ್ತು ಏನು ಮಾಡ್ತಾ ಇದ್ದೀರಾ ಅಂತ ನೀವು ಒಂದು ಬೆಳಗ್ಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. ಇವತ್ತು ಹಾಲೆಲೂಯಾ ಸ್ತೋತ್ರ ಸೈತಾನಿಗೆ ಬೇಕಾಗಿರೋದು ಅದೇ ಕಾರ್ಯ. ನೀನು ಏನೆಲ್ಲ ಬೇಕಾದ್ರೂ ಮಾಡು, ಆದರೆ ನನಗೆ ಅಡ್ಡ ಬಿದ್ದರೆ ನಾನು ಎಲ್ಲವನ್ನೂ ನೀನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಬಳಿಕ ಸೈತಾನನು ಆತನನ್ನು ಬಹಳವಾಗಿ ಎತ್ತರವಾದ ಬೆಟ್ಟಕ್ಕೆ ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಹಾಲೆಲೂಯಾ ಸ್ತೋತ್ರ. ಸೈತಾನಿಗೆ ಬೇಕಾಗಿರೋದೇನೋ ಒಂದೇ ಒಂದು ಕಾರ್ಯ, ನನಗೆ ಅಡ್ಡ ಬೀಳು, ನಾನು ಎಲ್ಲವೂ ನಿನಗೆ ಕೊಡ್ತೀನಿ. ಹಾಲೆಲೂಯಾ ಸ್ತೋತ್ರ. ಯೋಬನ ಜೀವಿತ, ನನ್ನ ಚರಿತ್ರೆ ಇವತ್ತು ನಿಮ್ಮ ಮುಂದೆ ಬಿಡ್ಸಕ್ಕೆ ಹೋಗ್ತಾ ಇದ್ದೀನಿ. ಯೋಬನು ಒಳ್ಳೆ ಭಕ್ತನಾಗಿದ್ದ. ಅವನ ಜೀವಿತದಲ್ಲಿ ದೇವರು ಏನೇ ಮಾಡಿದ್ರು ಅವನು ಫಸ್ಟ್ ದೇವರಿಗಾಗಿ ಪ್ರಿಫರೆನ್ಸ್ ಕೊಡ್ತಾ ಇದ್ದ, ಫಸ್ಟ್ ದೇವರಿಗಾಗಿ ಅವ್ನು ಹಾಲೆಲೂಯಾ ಸ್ತೋತ್ರ ಜೀವಿಸ್ತಾ ಇದ್ದ. ಈತನು ಏನಾಗಿದೆ ಗೊತ್ತಾ, ದೇವರೇ ಹೇಳ್ತಾ ಇದ್ರು. ಓದಿ ಯೋಬನ ಬರ್ದ ಪುಸ್ತಕ 1ನೇ ಅಧ್ಯಾಯದ 2ನೇ ವಾಕ್ಯ ಓದಿ. ಅವನಿಗೆ 7 ಮಂದಿ ಗಂಡ ಮಕ್ಕಳು 3 ಮಂದಿ ಹೆಣ್ಣ ಮಕ್ಕಳು ಇದ್ದರು. ಇವರು 7,000 ಕುರಿಗಳು, 3,000 ಒಂಟೆಗಳು, 500 ಜೋರು ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದರು. ಸಾಕು. ಹಾಲೆಲೂಯಾ ಸ್ತೋತ್ರ. ಇವನು ಆಗಿನ ಕಾಲದಲ್ಲಿ ಭಯಂಕರವಾದ ಶ್ರೀಮಂತನಾಗಿದ್ದ. ಇವನ ಜೀವಿತದಲ್ಲಿ ಎಲ್ಲ ಕಾರ್ಯ ಇತ್ತು, ಒಳ್ಳೆ ದನ ಇತ್ತು, ಕುರಿಗಳಿದ್ವು, ಎಲ್ಲ ಇತ್ತು, ಆಳುಗಳಿದ್ರು, ಅದರ ಮಕ್ಕಳು ಎಷ್ಟಿದ್ರು, 7 ಜನ ಮಕ್ಕಳು ಇದ್ರು. ಆದರೆ ಒಂದು ದಿನ ಇವನು ಏನಾಗ್ತದೆ ಅಂದರೆ, 6ನೇ ಅಧ್ಯಾಯ ಓದಿ ಸಿಸ್ಟರ್. ಒಂದು ದಿನ ಓದಿ. ಒಂದಾನೊಂದು ದಿನ ದೇವದೂತರು ಯೆಹೋವನಿಗೆ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಬರಲಾಗಿ, ಸೈತಾನನೇ ಎಂದು ಅಪಕಾರಕ್ಕೆ ದೂತನೇ ಅವನು ಜೋಡಿಯಲ್ಲಿ ಬಂದನು. ಯೆಹೋವನು ಸೈತಾನನು ಎಲ್ಲಿಂದ ಬಂದೆ ಎಂದು ಕೇಳಲು, ಸೈತಾನನು ಯೆಹೋವನ ಭೂಲೋಕವೆಲ್ಲ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗಾಡುತ್ತಾ ಇದ್ದು ಬಂದನು ಎಂದು ಹೇಳಿದ್ದನು. ಆಗ ಯೆಹೋವನು ನನ್ನ ದಾಸನು ಯೋಬನ ಮೇಲೆ ಗಮನ ಇಟ್ಟಿಯೇ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿ ಯಥಾರ್ಥ ಚಿತ್ರನು ಆಗಿದ್ದಾನೆ. ಅವನಿಗೆ
ಸಮಾನರು ಈ ಭೂಲೋಕದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ. ಹಾಲೆಲೂಯಾ ಸ್ತೋತ್ರ. ಸಾಕು ಸಿಸ್ಟರ್. ಅವನಿಗೆ ಸಮಾನವಾಗಿ ಈ ಭೂಲೋಕದಲ್ಲಿ ಯಾರು ಎಲ್ಲೂ ಸಿಗೋದಿಲ್ಲ. ಹಾಲೆಲೂಯಾ ಸ್ತೋತ್ರ. ಅಷ್ಟು ಭಕ್ತನಾಗಿದ್ದ ದೇವರಲ್ಲಿ, ಅಷ್ಟು ಭಯವಂತನಾಗಿದ್ದ, ಅಷ್ಟು ನಿಷ್ಠವಂತನಾಗಿ ಅವನು ಯೋಬನು ಆಗಿನ ಕಾಲದಲ್ಲಿ ಜೀವಿಸ್ತಾ ಇದ್ದ. ಹಿಂಗೆ ಇರಬೇಕಾದ್ರೆ ಅವನ ಜೀವಿತದಲ್ಲಿ ದಿಢೀರಂತೆ ಎಲ್ಲವನ್ನು ಕಳ್ಕೊಂಡ. ಹಾಲೆಲೂಯಾ ಸ್ತೋತ್ರ. ಫಸ್ಟ್ ಏನಾಯ್ತು ಅವನ ಜೀವಿತದಲ್ಲಿ, ಒಂದನೇ ಚರಿತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ನೋಡಬೇಕಂದ್ರೆ 7 ಜನ ಮಕ್ಕಳು ಸತ್ತೋದ್ರು. ಅವನಿಗೆ ಇದ್ದಿದ್ದ ಎಲ್ಲ ಆಸ್ತಿ ಏನಾಯ್ತು? ಹಾಲೆಲೂಯಾ ಸ್ತೋತ್ರ, ನಷ್ಟವಾಯಿತು. ಫಸ್ಟ್ ಅವನ ಮಕ್ಕಳು ಎಲ್ಲರೂ ಏನಾದ್ರು? ಬಲಿಯಾದರು. ಹಾಲೆಲೂಯಾ ಸ್ತೋತ್ರ, ಎಲ್ಲರೂ ಸತ್ತೋದ್ರು. ಆಮೇಲೆ ಅವನಿಗೆ ಇದ್ದಿದ್ದ ಆಸ್ತಿ ಎಲ್ಲ ಹೋಯ್ತು. ಹೋದ್ರೂ ಯೋಬನು ಏನು ಹೇಳ್ದ ಗೊತ್ತಾ? ಹಾಲೆಲೂಯಾ ಸ್ತೋತ್ರ, ದೇವರು ಕೊಟ್ಟರು, ದೇವರು ತಗೊಂಡ್ರು. ಹಾಲೆಲೂಯಾ ಸ್ತೋತ್ರ. ಅಂದರೆ ದೇವರು ಕೊಟ್ಟಿದ್ದು, ನಾವು ಹುಟ್ಟಿದಾಗ ಏನಾಗಿ ಬರ್ತೀರಿ? ಬರಿದಾಗಿ ಬರ್ತೀರಿ. ಸಾಯ್ಬೇಕಾದ್ರೆ ಏನು ಮಾಡ್ತೀರಿ? ಏನಿಲ್ದೇ ಹಾಲೆಲೂಯಾ ಸ್ತೋತ್ರ ಸಾಯ್ತೀರಿ. ಅಂದರೆ ಮಧ್ಯದಲ್ಲಿ ಇವೆಲ್ಲ ಬರೋದು. ಹಾಲೆಲೂಯಾ ಸ್ತೋತ್ರ. ಅಂದರೆ ನಮ್ಮ ಆರ್ಥಿಕವಾಗಿ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸು ಅಥವಾ ಏನೋ ಬಂದರೆ ಇದು ಮಧ್ಯದಲ್ಲೇ ಬರೋದು. ಅದು ಸಾಯ್ಬೇಕಾದ್ರೆ ಇವು ಯಾವುದು ಬರಲ್ಲ. ಇವತ್ತೊಂದು ಬೆಳಗ್ಗೆ ಒಂದು ವಿಡಿಯೋ ನಾನು ಕಳಿಸಿದೆ. ಹಾಲೆಲೂಯಾ ಸ್ತೋತ್ರ. ಅಮೇರಿಕ ಪಟ್ಟಣದಲ್ಲಿ ಲಾಸ್ ಏಂಜಲ್ಸ್ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಭಯಂಕರವಾದ ಕಷ್ಟ ಹಾಲೆಲೂಯಾ ಸ್ತೋತ್ರ ಸಂಭವಿಸಿತು. ಅಂದರೆ ಬೆಂಕಿ, ಹಾಲೆಲೂಯಾ ಸ್ತೋತ್ರ, ಬೆಂಕಿ ಮಳೆ. ಹಾಲೆಲೂಯಾ ಸ್ತೋತ್ರ. ದೊಡ್ಡ ದೊಡ್ಡ ಪಟ್ಟಣಗಳು ಅಂದರೆ ದೊಡ್ಡ ದೊಡ್ಡ ಕಟ್ಟಡಗಳು ಇದೆ, ಸಿಮೆಂಟಿಂದ ಕಟ್ಟಿರೋ ಕಟ್ಟಡಗಳು. ಅದು ಆ ಕಟ್ಟಡಗಳು ಎಲ್ಲ ಬೆಂಕಿ ಸುಟ್ಕೊಂಡು ಇವತ್ತು ಅದೇ ಕಂಪ್ಲೀಟ್ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲ್ಸ್ ಏನು ಇಲ್ಲ, ಅಲ್ಲಿ ಯಾರು ಜೀವಿಸೋಕ್ಕೆ ಆಗ್ತಾ ಇಲ್ಲ. ಹಂಗೆ ಅಷ್ಟುವಾದ ಏನಾಗಿದೆ? ಘೋರವಾದ ಕಾರ್ಯ ಬಂದ್ಬಿಟ್ಟಿದೆ. ಹಾಲೆಲೂಯಾ ಸ್ತೋತ್ರ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವ್ರು ಏನು ಮಾಡ್ಬೇಕಂತಿದ್ರು? ಹಾಲೆಲೂಯಾ ಸ್ತೋತ್ರ. ಆಸ್ತಿ ಸಂಪಾದನೆ ಮಾಡಬೇಕಾಯ್ತಾ ಅಥವಾ ನೀನು ಏನಾದರೂ ಮಾಡಬೇಕಾಯ್ತಾ? ಇವತ್ತು ಏನಾಗಿದೆ ನೀನು ಪಾಡು? ಇವತ್ತು ಎಲ್ಲಿ ಹೋಗ್ತಾ ಇದೆ ನಿನ್ನ ಕಾರ್ಯ? ಇವತ್ತು ಏನು ಆಗ್ತಾ ಇದೆ ನಿನ್ನ ಜೀವಿತ? ಇವತ್ತು ಏನು ಮಾಡ್ತಾ ಇದೆ ನೀನು? ಹಾಲೆಲೂಯಾ ಸ್ತೋತ್ರ. ಲೆಕ್ಕವನ್ನು ಕೇಳೋನು ಬರ್ತಾ ಇದ್ದಾನೆ. ಹಾಲೆಲೂಯಾ ಸ್ತೋತ್ರ. ಲೆಕ್ಕವನ್ನು ಕೇಳೋನು ಬರ್ತಾ ಇದ್ದಾನೆ. ನಾವು ಆತ್ಮದಲ್ಲಿ ದೀಕ್ಷಾನ ಒಂದು ನನ್ನ ಹೆಸರಿನಲ್ಲಿ ನನ್ನ ಹೆಸರು ಬರೆದು ಬರ್ತಾ ಜೀವದ ಪುಸ್ತಕದಲ್ಲಿ ಅನ್ಕೊಂಡು ಜೀವಿಸ್ತಾ ಇರ್ಬೋದು. ಆದರೆ ನಮ್ಮ ಏನು ಕಾರ್ಯ, ನಾವು ಏನು ಮಾಡ್ತಿರೋ ಅದು ಲೆಕ್ಕವನ್ನು ಕೇಳೋನೊಬ್ಬನು ಬರ್ತಾ ಇದ್ದಾನೆ. ಆ ಲೆಕ್ಕ ಒಪ್ಪಿಸ್ಕೊಡ್ಬೇಕಾದ ಕರ್ತವ್ಯ ನಮಗೂ ನಿಮಗೂ ಉಳ್ಳೋದಾಗಿದೆ. ಹಾಲೆಲೂಯಾ ಸ್ತೋತ್ರ. ನೋವನ ಕಾಲದಲ್ಲಿ ಇದೇ ಸಂಭವಿಸಿತು. ಹಾಲೆಲೂಯಾ. ಮತ್ತಾಯ ಬರೆದ ಪುಸ್ತಕದಲ್ಲಿ 24ನೇ ಅಧ್ಯಾಯದ 38ನೇ ವಾಕ್ಯದಲ್ಲಿ ನೋವನ ಕಾಲದಲ್ಲಿ ಇದೇ ಸಂಭವಿಸಿತು. ನೋವನ ಕಾಲದಲ್ಲಿ ಹಾಲೆಲೂಯಾ ಸ್ತೋತ್ರ ದೇವರು ಹೇಳಿದ್ರು ನಾವೇ ಕಟ್ಟು ಅಂತ. ನಾವೇ ಕಟ್ಟದ ನೋವೇ ಅದು 100 ವರ್ಷ ಅವನು ಏನು ಮಾಡ್ದ? ಅಲ್ಲಿ ಏನು ಮಾಡ್ದ? ಸುವಾರ್ತೆ ಸಾಲಲ್ಪಟ್ಟ. ಒಬ್ರು ಹಾಲೆಲೂಯಾ ಸ್ತೋತ್ರ ಮನೆ ತಿರುಗಲಿಲ್ಲ, ಒಬ್ರು ರಾಜ್ಯಕ್ಕಾಗಿ ಬರಲಿಲ್ಲ. ಅಲ್ಲಿ ಏನಾಯ್ತು? ಕುಡಿಯೋದು, ತಿನ್ನೋದು, ಮಜಾ ಮಾಡೋದು. ಹಾಲೆಲೂಯಾ ಸ್ತೋತ್ರ. ಇನ್ನ ಹಂಗೆ ಇದ್ರು. ಅದೇ ಸಂಭವಿಸುತ್ತೆ. ಮನುಷ್ಯ ಕುಮಾರ ಬರಬೇಕಾದ ಅದೇ ನಿಮಗೆ ಸಂಭವಿಸುತ್ತೆ. ಅದು ಓದಿ ಸಿಸ್ಟರ್. 24ನೇ ಅಧ್ಯಾಯದ 38ನೇ ವಾಕ್ಯ ಓದಿ ಬೇಗ. ಹೇಗೆಂದರೆ ಜಲಪ್ರಾಯ ಮುಂಚೆ ದಿನಗಳಲ್ಲಿ ನೋಹನು ನ್ಯಾವೆಯಲ್ಲಿ ಸೇರಿದ್ದನು. ಆ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಪ್ರಯಾಣವು ನೀರು ಬಂತು. ಎಲ್ಲರೂ ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ. ಅದರಂತೆಯೇ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವ ಹಾಗೆ ಆವಾಗ ಇಬ್ಬರು ಹೊಲದಲ್ಲಿ ಒಬ್ಬನು ತೆಗೆದುಕೊಳ್ಪಡೋದು, ಇನ್ನೊಬ್ಬನು ಕುಯ್ಯಲ್ಪಡೋದು. ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕುಂತುಕೊಳ್ಳುವಾಗ ಒಬ್ಬಳು ತೆಗೆದುಕೊಳ್ಳಲ್ಪಡೋಳು, ಸಾಕು ಸಿಸ್ಟರ್. ಹಾಲೆಲೂಯಾ ಸ್ತೋತ್ರ. ಇದೇ ಮನುಷ್ಯ ಕುಮಾರ ಬರಬೇಕಾದ್ರೆ ಇದೇ ಸಂಭವಿಸುತ್ತೆ. ಅನೇಕರು ದೇವದಾಸರು ಹಾಲೆಲೂಯಾ ಸ್ತೋತ್ರ ರಕ್ತವನ್ನು ಸುರಿಸಿ ಕಿರ್ಚಾರಿ ಹೇಳ್ತಾ ಇದ್ದಾರೆ, ಮನ ತಿರುಗಿರಿ, ಮನ ತಿರುಗಿರಿ, ಮನ ತಿರುಗಿರಿ, ಮನ ತಿರುಗಿ. ಇನ್ನ ಕಾಲ ಸಂಭವಿಸಲ್ಲ. ಇನ್ನ ಘೋರವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಇನ್ನ ಭಯಂಕರವಾದ ಕಾಲ ಬರುತ್ತೆ. ನೀವು ಹಣಕಾಸು ಸಂಪಾದನೆ ಮಾಡಿರ್ಬೋದು ಅಥವಾ ಆಸ್ತಿ ಸಂಪಾದನೆ ಮಾಡಿರ್ಬೋದು, ಏನೋ ಕಾರು ವೆಹಿಕಲ್ ಸಂಪಾದನೆ ಮಾಡಿರ್ಬೋದು. ಆದ್ರೆ ಅದು ಯಾವುದು ನಿಮ್ಮ ಹಾಲೆಲೂಯಾ ಸ್ತೋತ್ರ ಪರಲೋಕ ರಾಜ್ಯಕ್ಕೆ ಕರ್ತೊಂಡೋಗಲ್ಲ. ಪರಲೋಕ ರಾಜ್ಯಕ್ಕೆ ಕರ್ತೊಂಡೋಗಬೇಕಾದ್ರೆ ನಿಮ್ಮ ಆತ್ಮ, ಹಾಲೆಲೂಯಾ ಸ್ತೋತ್ರ, ಈ ಆತ್ಮನೇ ನಿಮ್ಮ ದೇವರ ರಾಜ್ಯಕ್ಕಾಗಿ ಕರ್ತೊಂಡೋಗೋದು. ಈ ಆತ್ಮ ಇದ್ರೇ ನೀವು ಜೀವಿತದಲ್ಲಿ ಹಾಳು ಬಿಡುಗಡೆ ಕಾಣೋದು. ಈ ಆತ್ಮನೇ ನೀವು ಹಾಳು ನಶಿಸಿ ಹೋದ್ರೆ ನೀವು ಏನು ಸಂಪಾದನೆ ಮಾಡಿದ್ರು ಏನು ಪ್ರಯೋಜನ? ಹಾಲೆಲೂಯಾ ಸ್ತೋತ್ರ. ಇವತ್ತು ಏನೆಲ್ಲ ನೀವು ಸಂಪಾದನೆ ಮಾಡಿರ್ಬೋದು, ಏನೆಲ್ಲ ಮಾಡಿರ್ಬೋದು ನೋಡಿ. ಅಮೇರಿಕ ಪಟ್ಟಣದಲ್ಲಿ ಲಾಸ್ ಏಂಜಲ್ಸ್ನಲ್ಲಿ ನೋಡಿ, ಕ್ಯಾಲಿಫೋರ್ನಿಯಾದಲ್ಲಿ ನೋಡಿ, ಇವತ್ತು ಏನು ಸಂಭವಿಸಿದೆ? ಬರೇ 3 ದಿವಸ ಜನವರಿ 7ನೇ ತಾರೀಕು ಸಂಭವಿಸಿದ್ದು. ಇವತ್ತು ಎಷ್ಟೋ 12 ದಿನ, ಇವತ್ತು 12. 3 ದಿವಸದಲ್ಲಿ ಎಲ್ಲ ಹಾಲೆಲೂಯಾ ಸ್ತೋತ್ರ. ಏನು ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಡೆಗಳು ಎಲ್ಲ ಸುಟ್ಟು ಬೂದಿ. ಹಾಲೆಲೂಯಾ ಸ್ತೋತ್ರ. ಎಲ್ಲ ಸುಟ್ಟು ಬೂದಿ.
ಎಲ್ಲಿ ಹೋಯ್ತು ಅವ್ರದ್ದು ಹಣಕಾಸು, ಎಲ್ಲಿ ಹೋಯ್ತು ಹಣಕಾಸು? ಅವ್ರ ಪ್ರಾಣ ಏನಾದ್ರು ರಕ್ಷಣೆ ಬಂತ? ಅದು ಬಿಡುಗಡೆ ಮಾಡ್ತಾ? ಪ್ರಾಣ ಏನಾದ್ರು ಬಿಡುಗಡೆ ಹಣಕಾಸಿನಲ್ಲಿ ಆ ಪ್ರಾಣನ ಬಿಡುಗಡೆ ಮಾಡ್ತಾ? ಇಲ್ಲ, ಯಾವುದು ಮಾಡಲ್ಲ. ಯಾಕೆ? ಕೊರೋನಾ 2021ನಲ್ಲಿ ಫಸ್ಟ್ ವೇವ್ನಲ್ಲಿ ಏನೋ ಎಲ್ಲರೂ ಬಚಾವೋದ್ರು. 2021ನಲ್ಲಿ ಕೊರೋನಾ ಬಂತು. ಈ ಕೊರೋನಾ ಬಂದಾಗ ಏನಾಗ್ತಾ ಇದ್ರು ನಿಮ್ಮ ಜೀವನ? ಹಾಲೆಲೂಯ ಸ್ತೋತ್ರ. ಪ್ರತಿಯೊಂದು ಮನೆಯಲ್ಲೂ ಒಂದು ಶವ ಬಿತ್ತು. ಹಾಲೆಲೂಯ. ಪ್ರತಿಯೊಂದು ಮನೆಯಲ್ಲೂ ಒಂದು ಶವ ಬಿತ್ತು. ಎಲ್ಲೋಯ್ತು ನಿಮಗೆ? ಅನ್ನೊಂದು ದೊಡ್ಡ ದೊಡ್ಡ ಶ್ರೀಮಂತರು ಏನು ಮಾಡಿದ್ರು? ಹಣ ಇಟ್ಕೊಂಡು ಏನು ಮಾಡಲಿಲ್ಲ. ಎಲ್ಲ ಹಣ ತಗೊಂಬಂದು ಏನು ಮಾಡ್ದು? ಒಬ್ಬನು ಅವ್ನ ಹೆಂಡತಿ ಕಳೆದೋಯ್ತು, ಮಕ್ಕಳು ಕಳೆದೋಯ್ತು, ಎಲ್ಲ ನಾಶ ಮಾಡ್ಕೊಂಡ. ಆ ಹಣ ತಗೊಂಬಂದು ಏನು ಮಾಡ್ದ? ಫ್ಲೈಓವರ್ನಲ್ಲಿ ಬಂದು ಚೆಲ್ದ ಹಣನ. ಹಾಲೆಲೂಯ ಸ್ತೋತ್ರ. ಫ್ಲೈಓವರ್ನಲ್ಲಿ ಚೆಲ್ದ. ಇವತ್ತು ಏನಾಗ್ತಾ ಇದೆ ನಿಮ್ಮ ಜೀವಿತದಲ್ಲಿ? ಇವತ್ತು ಏನು ಮಾಡ್ತಾ ಇದ್ದೀರಾ? ನಮ್ಮ ಲೆಕ್ಕ ಕೇಳೋನು ಬರ್ತಾ ಇದ್ದಾನೆ. ಆಕಿನ ಕೈನಲ್ಲಿ ಲೆಕ್ಕ ಒಪ್ಪಿಸ್ಕೊಳ್ಳೋ ಬಿಡಬೇಕು. ನೀವು ಏನೇನು ಕಾರ್ಯ ಮಾಡ್ತಿರೋ, ನಿಮಗೆ ದೇವರು ಕೊಟ್ಟಿರೋ ಜೀವನ ಇದು ಎಲ್ಲದಕ್ಕೂ ಲೆಕ್ಕ ಕೇಳೋನೊಬ್ಬನು ಬರ್ತಾ ಇದ್ದಾನೆ. ಹಾಲೆಲೂಯ. ಇವತ್ತು ಅನೇಕರು ಹೇಳ್ತೀರಾ, ಇನ್ನೂ ಯೇಸು ಸ್ವಾಮಿ ಬರ್ತಾ ಇಲ್ಲ, ಇನ್ನೂ ಅನೇಕ ಕಾರ್ಯ ಇದೆ, ಇನ್ನೂ ಅನೇಕ ಜೀವನ ಇದೆ. ಹಾಲೆಲೂಯ ಸ್ತೋತ್ರ. ಇದೇ ಆಗೋದು. 10 ಕನ್ಯರು ಇದ್ರು. ಅದರಲ್ಲಿ 5 ಕನ್ಯರು ಜ್ಞಾನವಂತರಾಗಿದ್ರು, 5 ಕನ್ಯರು ಜ್ಞಾನ ಇಲ್ದವರಾಗಿದ್ರು. ಈ 10 ಜನದಲ್ಲಿ 5 ಜನ ಜ್ಞಾನವಂತರು ಏನಾಗಿದ್ರು? ಅವ್ರಿಗೆ ದೀಪ ತೊಗೊಂಡೋಗ್ಬೇಕಾದ್ರೆ ದೀಪ ಜೊತೆ ಎಕ್ಸ್ಟ್ರಾ ಆಯಿಲ್ ಎತ್ಕೊಂಡಿದ್ರು, ಎಕ್ಸ್ಟ್ರಾ ಎಣ್ಣೆನ ಸ್ವೀಕರಿಸಿದ್ರು. ಇನ್ನು 5 ಜನ ಬರೇ ದೀಪ ಇತ್ತು, ಅದರ ಆಯಿಲ್ ಇದ್ದಿಲ್ಲ. ಆದರೆ ಗೊತ್ತಿಲ್ಲ ಯಾವಾಗ ಸಮಯ, ಯಾವಾಗ ಮತ್ತೆ ಮೊದಲಿಂಗನ ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಮೊದಲಿಂಗನ ಹೆಂಗೆ ಬಂದಂದ್ರೆ ಮಧ್ಯರಾತ್ರಿದಲ್ಲಿ ಹಾಲೆಲೂಯ ಸ್ತೋತ್ರ ಬಂದರು. ಮಧ್ಯರಾತ್ರಿ ಬಂದಾಗ ಈ 5 ಜನ ಏನಾಗಿದ್ರು? ಒಂದು ಎಕ್ಸ್ಟ್ರಾ ಆಯಿಲ್ ಇತ್ತಲ್ಲ, ಆ ಆಯಿಲ್ ಏನು ತೋರಿಸುತ್ತೆ ಗೊತ್ತಾ? ಪರಿಶುದ್ಧಾತ್ಮನ ನಮಗೆ ಜೀವಿತದಲ್ಲಿ ತೋರಿಸುತ್ತೆ. ಈ ಪರಿಶುದ್ಧಾತ್ಮನ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮನ ಇಲ್ಲದ್ರೆ ನಾವು ಯಾವ ಕಾರ್ಯಗಳು ಆಗಲ್ಲ. ಯೇಸು ಸ್ವಾಮಿ ಏನು ಕೇಳಿದ್ದು? ಹಾಲೆಲೂಯ. ನಾನು ಹೋಗ್ತೀನಿ, ನಾನು ಹೋಗೋದು ಒಳ್ಳೆಯದೇ, ಆದರೆ ನಿಮಗೆ ಸಹಾಯವಾಗಿ ನಮ್ಮ ತಂದೆ ಒಂದು ಹೆಲ್ಪರ್ ನಿಮ್ಗೆ ಕಳಿಸ್ಕೊಡ್ತಾನೆ. ಹಾಲೆಲೂಯ ಸ್ತೋತ್ರ ಹೇಳ್ಬಿಟ್ಟು ಹೋದರು. ಹಾಲೆಲೂಯ. ಯಾವಾಗ ಈ ಪರಿಶುದ್ಧಾತ್ಮನ ನಮ್ಮ ಜೀವಿತದಲ್ಲಿ ಬಂತು, ಯಾವುದು ತಪ್ಪು, ಯಾವುದು ಸರಿ, ಏನು ಕರೆ, ಏನು ಅಂತ ಎಲ್ಲವನ್ನು ತೋರಿಸ್ಕೊಡೋದೇ ಇದು ಪರಿಶುದ್ಧಾತ್ಮನ. ಹಾಲೆಲೂಯ ಸ್ತೋತ್ರ. ಇವತ್ತು ವಾಕ್ಯ ಹೇಳ್ಬೇಕಂದ್ರೂ ಪರಿಶುದ್ಧಾತ್ಮನ ಕಾರ್ಯ ಇಲ್ಲದೆ ನಾವು ವಾಕ್ಯ ಹೇಳೋಕ್ಕಾಗಲ್ಲ. ಪರಿಶುದ್ಧಾತ್ಮನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮನ ಇಳಿದು ಬಂದ್ರೇ ನಮ್ಮ ಜೀವಿತದಲ್ಲಿ ಬಿಡುಗಡೆ ನಡೆಯೋದು, ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯೋದು. ಹಾಲೆಲೂಯ. ಇವತ್ತು ಪರಿಶುದ್ಧಾತ್ಮನ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಇದೇ ಪರಿಶುದ್ಧಾತ್ಮನು ನಮ್ಮ ಮಧ್ಯ ಆಕಾಶಕ್ಕೆ ಕರ್ಕೊಂಡು ಹೋಗೋದು. ಹಾಲೆಲೂಯ ಸ್ತೋತ್ರ. ಮಿಂಚಿನ ನೀತಿ ಅಂತ ಇದೇ ಪರಿಶುದ್ಧಾತ್ಮನು ಈ ಏನಾಗುತ್ತೆ ಗೊತ್ತಾ? ಸಭೆಯಲ್ಲಿ ಇರೋ ಎಲ್ಲ ಜನಗಳನ್ನ ತಗೊಂಡೋಗಿ ಈ ಯೇಸು ಸ್ವಾಮಿ ಕೈ ಕೊಡ್ತಾರೆ. ಹಾಲೆಲೂಯ ಸ್ತೋತ್ರ. ಅಲ್ಲಿ ಸಾರಾಗುತ್ತೆ. ಹಾಲೆಲೂಯ ಸ್ತೋತ್ರ. ನೀನು ಏನೇನು ಕಾರ್ಯ ಮಾಡಿದೆ, ನೀನು ಏನೇನು ಮಾಡಿದೆ, ಇವತ್ತು ಎಲ್ಲವನ್ನ ದೇವ್ರ ಲೆಕ್ಕ ಕೇಳ್ತಾನೆ. ಹಾಲೆಲೂಯ ಸ್ತೋತ್ರ. ಅನೇಕರು ಹೇಳ್ಬೋದು, ದೇವ್ರಿಗೆ ಗೊತ್ತಿಲ್ಲ, ನಾವು ಹೆಂಗೆ ಜೀವಬೇಕಾದ್ರೆ ಜೀವಿಸ್ಬೋದು, ಇನ್ನೂ ದೇವ್ರು ಬರೋದಿದೆ ಕಾಲ, ಅವಾಗ ನಾನು ಮನ ತಿರ್ತೀನಿ, ಅವಾಗ ನಾನು ಬೆಳಗ್ಗೆ ಕಾಣ್ತೀನಿ ಅಂತ ಅನ್ಕೊಳ್ಬೋದು. ಬಟ್ ಅದು ಯಾವುದು ನಡೆಯಲ್ಲ. ಇವಾಗ ನೀನು ಸಿದ್ಧವಾಗಲಿಲ್ಲ ಅಂದರೆ ಅವಾಗ ಸಿದ್ಧವಾಗೂ ಆಗಲ್ಲ. ಇವಾಗ ನೀನು ಸಿದ್ಧವಾಗಿಲ್ಲ ಅಂದ್ರೂ ಅವಾಗ ಸಿದ್ಧವಾಗಕ್ಕಾಗಲ್ಲ. ಹಾಲೆಲೂಯ ಸ್ತೋತ್ರ. ಇದಕ್ಕೆ ದೇವರು ಹೇಳೋದು, ಫಸ್ಟ್ ನಿನ್ನ ಆತ್ಮನೇ ನೀನು ಕಾಪಾಡ್ಕೊಳ್ಳಪ್ಪ, ಆಮೇಲೆ ಎಲ್ಲವನ್ನು ಬರುತ್ತೆ. ಫಸ್ಟ್ ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ನಿಲ್ಲು, ಎಲ್ಲವನ್ನು ಹಿಂತಿರುಗಿ ಬರುತ್ತೆ. ನೀನು ನನ್ನ ನಾಮಕ್ಕಾಗಿ ಏನೇನು ಕಳ್ಕೊಂಡೆ ಅದೆಲ್ಲ ನಾನು ಹಿಂತಿರುಗಿ ಕೊಡ್ತೀನಿ. ಹಾಲೆಲೂಯ ಸ್ತೋತ್ರ. ನನ್ನ ನಾಮಕ್ಕಾಗಿ ನೀನು ಏನು ಕಳ್ಕೊಂಡೆ ಹೇಳು, ಎಲ್ಲ ಹಿಂತಿರುಗಿ ಕೊಡ್ತೀನಿ. ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಿನ್ನ ದುಡ್ಡು ಹೋಯ್ತಾ, ನಿನ್ನ ಆಸ್ತಿ ಹೋಯ್ತಾ, ನಿನ್ನ ಆರೋಗ್ಯ ಹೋಯ್ತಾ, ಇಡೀ ರಾತ್ರಿನಲ್ಲೇ ಬೇಕಾದ್ರೆ ತೊಗೊಂಬಂದು ಹಾಕ್ತಾರೆ. ಹಾಲೆಲೂಯ ಸ್ತೋತ್ರ. ಮತ್ತೆ ರಿಸ್ಟೋರೇಷನ್ ಮಾಡ್ತಾರೆ ದೇವರು. ರಾತ್ರಿನೇ ದೇವರು ರಿಸ್ಟೋರೇಷನ್ ಮಾಡ್ತಾರೆ. ರಾತ್ರಿನೇ ಜನಗಳು ಸೃಷ್ಟಿ ಮಾಡ್ತಾರೆ. ಹಾಲೆಲೂಯ. ಆ ಥರ ಶಕ್ತವಾದ ನಮ್ಮ ದೇವರಾಗಿದ್ದಾರೆ. ಅಹೋ ರಬಲ ಶಬರಬರ. ಎಸ್. ಹಾಲೆಲೂಯ. ಶದರ ಕದರ ಬರ ಶಬರಬರ ಬರ ಬರ. ಯೋಬನ ಜೀವನ ನೋಡಿ, ಮಕ್ಕಳೆಲ್ಲ ಕಳ್ಕೊಂಡ್ರು, ಆಸ್ತಿ ಎಲ್ಲ ಹೋಯ್ತು. 2ನೇ ಅಧ್ಯಾಯದಲ್ಲಿ ಹಾಲೆಲೂಯ ಸ್ತೋತ್ರ ಅವ್ನು ಏನು ಕಾಣ್ತದೆ? 2:4 ಓದಿ ಸಿಸ್ಟರ್. ಯೋಬನ ಪುಸ್ತಕ 2:4. ಯೆಹೋವನು ಆ ಮಾತಿಗೆ ಸೈತಾನನು ಚರ್ಮಕ್ಕೆ ಚರ್ಮವೇ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಕೊಡುವನು. ಅಂದರೆ ನಿನ್ನ ಕೈ ಚಾಚಿ ಅವನ ಆಸ್ತಿ ಮಾಂಸಗಳೆಲ್ಲ ಒಡೆ ಅವನ ನಿನ್ನ ಮುಖಾಂತರವಾಗಿ ನಿನ್ನನ್ನು ದೋಷಗಳೆಂದು ದೋಷನು ಅಂದನು. ಯೆಹೋವ ಸೈತಾನನಿಗೆ ಅವನಿಗೆ, ನಿನ್ನ ಕೈಯಲ್ಲಿ ಇದ್ದದ್ದು ನೋಡು, ಅವನ ಪ್ರಾಣವನ್ನು ಉಳಿಸಬೇಕೆಂದು ಎಂಬಂತೆ ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸಾಕು ಸಿಸ್ಟರ್, ಸಾಕು. ಹಾಲೆಲೂಯ ಸ್ತೋತ್ರ. 1ನೇ ಅಧ್ಯಾಯದಲ್ಲಿ ಏನು ನೋಡ್ತೀರಿ? ಇಡೀ ಮಕ್ಕಳ ಹಾಲೆಲೂಯ ಸ್ತೋತ್ರ ತಗೊಂಡ, ಆಸ್ತಿನೂ ತಗೊಂಬಿಟ್ಟ,
ಏಳನೇ ದಿನದಲ್ಲಿ ಏನು ತೊಗೊತಾ ಇದ್ದಾರೆ, ಹಾಲಲ್ಲಿ ಈ ಸೈತಾನನು ಅವನ ಆರೋಗ್ಯ ನಷ್ಟ ಮಾಡ್ತಾ ಇದ್ದಾರೆ. ಅಂದರೆ ಅವನಿಗೆ ಹಾಲಲ್ಲಿ ಸೂತ್ರ ಚರ್ಮದ ವ್ಯಾಗಿ ಬಂದು ಬೂದಿನಲ್ಲಿ ಕುತ್ಕೊಂಡು ಕೆರ್ಕೊತಾ ಇದ್ದಾನೆ. ಹಾಲಲ್ಲಿ ಸೂತ್ರ ಇಷ್ಟಿಷ್ಟು ದಪ್ಪ ಏನಂತಾರೆ ಗುಡ್ಡೆ ಬೊಬ್ಬೆ, ಈ ಬೊಬ್ಬೆ ಬಂದು ಕುತ್ಕೊಂಡಿದ್ರಾಗ ಮತ್ತೆ ಸೈತಾನ ಏನು ಮಾಡ್ತಾನೆ ಗೊತ್ತಾ, ಎಂತಿನ ಕಳ್ಸಿಕೊಡ್ತಾ ಇದ್ದಾನೆ. ಆ ಎಂತಿ ಏನು ಹೇಳ್ತಾರೆ, 10ನೇ ಅಧ್ಯಾಯ ಓದಿ ಸಿಸ್ಟರ್. 10ನೇ ವಾಕ್ಯ ಅದೇ 2:10. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವೆ ಅಷ್ಟೇ. 9ನೇ ಅಧ್ಯಾಯ ಓದಿ, ಅದೇ 9 ಮೇಲೆ ಕೊಡೋದು. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ನಿನ್ನ ಯಥಾರ್ಥವನ್ನು ಇನ್ನೂ ಬಿಡಲಿಲ್ಲವೋ, ದೇವರನ್ನು ದೂಷಿಸಿ ಸಾಯಿ. ಹಾಲೆಲೂಯ ಸ್ತೋತ್ರ. ಇದು ನೋಡಿ, ಸೈತಾನನ್ ಏನು ಮಾಡ್ತಾ ಇದ್ದಾನೆ, ಅವ್ನು ರೋಗ ತಂದಾಗಲಿಲ್ಲ ಏನು ಮಾಡ್ತಾನೆ, ಸ್ವಂತ ಎಂತಿನ ಕಳಿಸ್ಕೊಡ್ತಾ ಇದ್ದಾನೆ. ಹೋಗೋ ಹಾಲೆಲೂಯ ಸ್ತೋತ್ರ ದೂಷಿಸು ಅಂತ. ಸ್ವಂತ ಎಂತಿ ಬಂದು ಏನು ಹೇಳ್ತಾ ಇದ್ದಾಳೆ, ಹಾಲೆಲೂಯ ಸ್ತೋತ್ರ, ಇವಾಗಲೂ ನಿನ್ನ ಯಥಾರ್ಥವ ಬಿಡಲಿಲ್ಲ, ಇವಾಗಲೂ ನೀನು ದೇವರಂತ ಕುತ್ಕೊಂಡ, ಇವಾಗಲೂ ನಿನ್ನ ದೇವರಂತ ಕುತ್ಕೊಂಡು ನೋಡಿ ನೀನು ಯಾವ ಥರ ಪರಿಸ್ಥಿತಿ ಬಂದಿದ್ಯಾ, ಯಾರು ನಿನ್ನ ಹತ್ರ ಬರೋಕ್ಕಾಗಲ್ಲ, ಬೀದಿನಲ್ಲಿ ಕುತ್ಕೊಂಡು ಕೆರ್ಕೊಂತ ಇದೆಯಾ, ನೀನು ರೋಗ ನೋಡು, ಅದು ಭಯಂಕರವಾದ ರೋಗ. ಆ ರೋಗದಲ್ಲಿ ಯಾರು ಬರ್ತಾರೆ, ಯಾರು ನೀನು ಸಂಭರಿಸ್ತಾನೆ ಅಂತ ಸ್ವಂತ ಎಂತಿನ ಬಂದು ದೂಷಿಸ್ತಾ ಇದ್ದಾರೆ. ಬಂದು ಏನು ಹೇಳ್ತಾ ಇದ್ದಾಳೆ, ದೇವ್ರನ್ನ ದೂಷಿಸಿ ಇವಾಗಲೂ ಸಾಯಿ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಆ ಥರ ಹಾಲೆಲೂಯ ಸ್ತೋತ್ರ ಈ ಶತ್ರು ಮಾಡ್ತಾನೆ, ಆ ಥರ ಸಿಚುವೇಶನ್ ಶತ್ರು ಮಾಡ್ತಾನೆ. ಆದ್ರೂ ಯೋಬನು ಬಿಟ್ಕೊಳ್ಳಿಲ್ಲ. ಆದ್ರೂ ಯೋಬನು ಏನ್ ಹೇಳ್ತಾನೆ, ಹಾಲೆಲೂಯ ಸ್ತೋತ್ರ 10ನೇ ಅಧ್ಯಾಯದಲ್ಲಿ ಹೇಳ್ತೀವಿ. ಓಕೆ ಓದಿ. ಮೂರ್ಖಳಂತೆ ಮಾತಾಡದಂತೆ ನೀನು ಮಾತಾಡುತ್ತಿರುವ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತವಷ್ಟೇ, ಕೆಟ್ಟದನ್ನು ಹೊಂದಬಾರದು. ಹಾಲೆಲೂಯ ಸ್ತೋತ್ರ. ಏನಪ್ಪಾ, ಎಲ್ಲ ಒಳ್ಳೇದೇ ನೀನು ಪಡ್ಕೊತಾ ಇದೆಯಾ, ದೇವರಿಂದ ಕೆಟ್ಟದ್ದು ಬೇಡ. ದೇವ್ರು ಯಾವತ್ತು ಕೆಟ್ಟದ್ದು ಕೊಡಲ್ಲ. ಹಾಲೆಲೂಯ ಸ್ತೋತ್ರ. ಆತನ ನಂಬಿದಾಗ ಎಲ್ಲ ಒಳ್ಳೇದೇ ದೇವರು ಮಾಡೋದು, ಕೆಟ್ಟದ್ದು ಒಂದು ಮಾಡಲ್ಲ. ಎಷ್ಟು ಜನ ಗೊತ್ತು DJS ದಿನಕರ್ ಅಂಕಲ್, ಎಷ್ಟು ಜನ ಗೊತ್ತು? ಹಾಲೆಲೂಯ ಸ್ತೋತ್ರ. ಹಾಲೆಲೂಯ. ಸೇವೆಗೆ ಹೊಸದಾಗಿ ಬಂದಾಗ ಆವಾಗ ತಾನೇ ಅವ್ರ ಸೇವೆ ಆರಂಭ ಆಗಿದೆ, ಭಯಂಕರವಾದ ಸೇವೆ ನಡೀತಾ ಇದೆ. ಅದು ನಡೀತಾ ಇರ್ಬೇಕಾದ್ರೆ ದೇವರು ಪರಿಶುದ್ಧಾತ್ಮನ ಒಂದು ಹಾಲೆಲೂಯ ಸ್ತೋತ್ರ ಅವ್ರ ಜೀವಿತದಲ್ಲಿ ಒಂದು ವಾಗ್ದಾನ ಮಾಡಿದ್ರು, ಕಾರುಣ್ಯ ಯೂನಿವರ್ಸಿಟಿ ಕಟ್ಟಬೇಕು, ನೀನು ಕಾರುಣ್ಯ ಯೂನಿವರ್ಸಿಟಿಗೆ ನೀನು ಹೋಗಿ ಅಲ್ಲಿ ಏನು ಮಾಡಬೇಕು, ಭೂಮಿಯ ಶಂಕುಸ್ಥಾಪನೆ ಮಾಡಬೇಕು. ಮೀನ್ಸ್ ಭೂಮಿ ಅದೇನಂತಾರೆ, ಅದು ಗ್ರೌಂಡ್ ಬ್ರೇಕಿಂಗ್. ಆ ಗ್ರೌಂಡ್ ಬ್ರೇಕಿಂಗ್ ನೀನು ಮಾಡಿಬಿಟ್ಟು ನೀನು ಬಾ ಅಂತ ಪರಿಶುದ್ಧಾತ್ಮನ ಹೇಳಿದರು. ಅಲ್ಲಿ ತನ್ನ ಒಬ್ಬಳೇ ಮಗಳು, ಹಾಲೆಲೂಯ ಸ್ತೋತ್ರ, ಮಗಳು ಮತ್ತು ಅವರು ಮತ್ತು ಅವರು ಎಂತಿ 3 ಜನ ಯಾತ್ರೆ ಮಾಡಿಕೊಂಡು ಅಲ್ಲಿ ಎಲ್ಲ ಕಾರ್ಯ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರಬೇಕಾದ್ರೆ ಭಯಂಕರವಾದ ಘೋರವಾದ ಆಕ್ಸಿಡೆಂಟ್ ಆಯಿತು. ಹಾಲೆಲೂಯ ಸ್ತೋತ್ರ. ಘೋರವಾದ ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟ್ ಹಿಂಗಿದೆ, ಕಾರು ಜಜ್ಜಿ ಆಗಿದೆ ಪೀಸ್ ಅಂದರೆ ಅಷ್ಟು. ಆಗಿನ ಅಂಬೇಸ್ಡರ್ ಅಂದರೆ ಭಯಂಕರವಾದ ವೈಟ್ ಇರುತ್ತೆ, ಒಂದಷ್ಟು ಇದು ಇರುತ್ತೆ. ಆ ಕಾರೇ ಒಂದು ಏನಾಗಿತ್ತು, ಜಜ್ಜಿಬಿಡ್ತು. ಜಜ್ಜಿದಾಗ ಏನಾಯಿತು, ಸ್ವಂತ ಮಗಳು ಹಾಲೆಲೂಯ ಸತ್ತೋದ್ಲು. ಇಬ್ಬರೇ ಉಳ್ಕೊಂಡ್ರು. 3 ಜನ ಹೋದ್ರು. 3 ಜನ ಹೋಗಿದ್ದು, ಆದರೆ ಮಗಳು ಪ್ರಾಣ ಹೋಯ್ತು. ಹಾಲೆಲೂಯ ಸ್ತೋತ್ರ. ಇವರಿಬ್ಬರು ಏನಾಯಿತು, ಗಾಯ ಉಂಡು ಹಾಸ್ಪಿಟಲಲ್ಲಿ ಇದ್ದರು. ಇವರಿದ್ದು ಆಮೇಲೆ ಮನೆಗೆ ಬಂದಾಗ ಬೇಡ್ದಿರೋ ಅಪಮಾನಗಳು ಬಂತು, ಬೇಡ್ದಿರೋ ಕಾರ್ಯಗಳು ಬಂತು ಅವ್ರ ಜೀವಿತದಲ್ಲಿ. ಏನಪ್ಪ, ಹಾಲೆಲೂಯ ಸ್ತೋತ್ರ, ಓದಲ್ಲ, ದೇವ್ರ ಚಿತ್ತಲ್ದ ಓದಲ್ಲ ನೀನು, ಕಾರುಣ್ಯ ಯೂನಿವರ್ಸಿಟಿಗೆ ಓದಲ್ಲ ನೀನು, ಅಲ್ಲಿ ಶಂಕುಸ್ಥಾಪನೆ ಮಾಡ್ಕೊಂಡು ಬಂದಲ್ಲ ನೀನು, ಇದು ಮಾಡ್ಕೊಂಡು ಬಂದಲ್ಲ, ನೋಡು ನಿನ್ನ ಮಗಳೇ ಹೋಗ್ಬಿಡ್ತು. ಎಲ್ಲೋ ನೀನು ದೇವರಿಂದ ತಪ್ಪು ಮಾರ್ಗ ನಡೀತಾ ಇದೆಯಾ, ದೇವರಿಂದ ತಪ್ಪು ಕಾರ್ಯಗಳು ನಡೀತಾ ಇದೆಯಾ, ನೀನು ಎಲ್ಲೋ ನೀನು ಬೇಡದರ ಕಾರ್ಯಗಳು ಮಾಡಿದ್ಯಾ ನೀನು ಜೀವಿತದಲ್ಲಿ ಅಂತ ಅನೇಕರು ಬಂದು ನಿಂದಿಸ್ರು, ಅನೇಕ ಸೇವಕರು ಬಂದು ನಿಂದಿಸ್ರು. ಅವ್ರು ಏನು ಮಾಡಿದ್ರು ಗೊತ್ತಾ, ಕುತ್ಕೊಂಡು ಗೋಳವಾಗಿ ಹತ್ತರು. ಹಾಲೆಲೂಯ ಸ್ತೋತ್ರ. ಏನು ದೇವ್ರೆ, ನಾನು ನಿಷ್ಠವಾಗಿ ನಿನ್ನ ಜೀವಿತದಲ್ಲಿ ಜೀವಿಸಿದ್ದು, ನೀನು ಹೇಳಿದ ಕಾರಣಕ್ಕೆ ತಾನೇ ನಾನು ಹೋಗಿದ್ದು, ನೀನು ಹೇಳಿದ್ಕೆ ತಾನೇ ನಾನು ಇದು ಮಾಡಿದ್ದು ಅಂತ ಹೇಳಿದಾಗ ದೇವರು ಒಂದೇ ಒಂದು ಮಾತಾಡಿದ್ರು, ಇವಾಗ ಸದ್ಯಕ್ಕೆ ಸುಮ್ಮನೆ ಇರು, ನಾನು ಮಾಡ್ತೀನಿ ನಿನ್ನ ಕಾರ್ಯದಲ್ಲಿ ಅಂತ. ಅವತ್ತು ಹಾಲೆಲೂಯ ಸ್ತೋತ್ರ ಸೇವೆನ ಬಿಟ್ಟು ಮತ್ತೆ ಹಿಂದಿರುಗಿ ಹೋಗಿದ್ರೆ ಇವತ್ತು ಲೋಕ ಪ್ರಖ್ಯಾತವಾಗಿ ಅವ್ರ ಹೆಸರು ಬರ್ತಾ ಇದ್ದಿಲ್ಲ. ಇವತ್ತು ಅವರು ಬೆಟ್ಟಿದ ವೇಳೆ ಇವತ್ತು ಅನೇಕರ ಜೀವಿತದಲ್ಲಿ ಆಶೀರ್ವಾದ ಕಾಣ್ತಾ ಇದೆ. ಇವತ್ತು ಎಲ್ಲ ಕಡೆ ಅವ್ರದ್ದು ಪ್ರೇಯರ್ ಟವರ್ಸ್ ಇದೆ. ಹಾಲೆಲೂಯ ಸ್ತೋತ್ರ. ಆಲ್ ಓವರ್ ವರ್ಲ್ಡ್ನಲ್ಲಿ ಅವ್ರದ್ದು ಪ್ರೇಯರ್ ಟವರ್ಸ್ ಇದೆ. ಹಾಲೆಲೂಯ. ಅಷ್ಟು ಬೆಳೆ ಕೆತ್ತಿದ್ರು. ಒಂದು ಮಗಳು ಹಾಲೆಲೂಯ ಸ್ತೋತ್ರ, ಶತ್ರು ಬಂದು ಪ್ರಾಣ ತಗೊಂಡ, ಆದ್ರೂ ಅವರು ಬಿಟ್ಕೊಡದೆ ದೇವರಿಗಾಗಿ ನಿಂತರು. ಹಾಲೆಲೂಯ ಸ್ತೋತ್ರ. ಯಾವ ಥರ ಪ್ರಾಣಗಾಗಿ ಅವ್ರನ್ನ ಮಗಳನ್ನ ಪ್ರೀತಿಸ್ತಾ ಇದ್ರು, ಅದೇ
ಮಗಳು ಸೊಸೆಯಾಗಿ ತೊಗೊಂಬಂದು ಕೊಟ್ಟರು. ಹಾಲೆಲೂಯ ಸ್ತೋತ್ರ. ಅದೇ ಮಗಳು ಸೊಸೆಯಾಗಿ ತಂದು ಕೊಟ್ಟರು. ಸೇಮ್ ಡಿಟ್ಟು ಆ ಮಗಳು ಹೆಂಗಿದ್ದಳೋ ಆ ಸೊಸೆನ ಹಂಗೆ. ಹಾಲೆಲೂಯ ಸ್ತೋತ್ರ. ಅದೇ ಥರ ಮಾತು, ಅದೇ ಥರ ಪ್ರೀತಿ, ಅದೇ ಥರ ತೊಗೊಂಬಂದು ಮದುವೆಗೆ ಮಾಡಿಕೊಟ್ರು. ಹಾಲೆಲೂಯ ಸ್ತೋತ್ರ. ನಿಮ್ಮ ಜೀವಿತದಲ್ಲಿ ನಾನು ಅದನ್ನೇ ಹೇಳೋದು, ಏನು ಕಳ್ಕೊತಿರೋ ಅದು ಮತ್ತೆ ಹಿಂತಿರುಗಿ ಕೊಡುವ ಕರ್ತನು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಆದರೆ ದೇವರನ್ನ ಬಿಟ್ಕೊಟ್ರೆ ನಿಮ್ಮ ಜೀವಿತದಲ್ಲಿ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ಹಾಲೆಲೂಯ ಸ್ತೋತ್ರ. ನೀವು ನಷ್ಟಕ್ಕೆ ಹೋಗ್ತೀರಾ. ಯಾವಾಗ ದೇವರನ್ನ ಬಿಟ್ಕೊಡ್ದೆ ನೀವು ಎಲ್ಲವನ್ನು ಕಳ್ಕೊತಿರೋ ಮತ್ತೆ ಹಿಂತಿರುಗಿ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ. ಹಾಲೆಲೂಯ ಸ್ತೋತ್ರ. ಯೋಬನ ಜೀವಿತದೇ ಆಯಿತು. ಎಂತಿ ದಿವಸ ಹೋಗ್ಲಿ ಬಿಡಪ್ಪ. ಹಾಲೆಲೂಯ ಸ್ತೋತ್ರ. 3 ಜನ ಸ್ನೇಹಿತರು, ಪ್ರಾಣಕ್ಕೆ ಪ್ರಾಣ ಬಿಸಿದ ಸ್ನೇಹಿತರು, ಚಿಕ್ಕವನಿಂದ ನೋಡಿದ ಸ್ನೇಹಿತರು ಬರ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಬಂದು ಅವನಿಗೆ ಏನಾದರೂ ಇದು ಹೇಳ್ಬೇಕು ತಾನೆ, ಸಮಾಧಾನ ಮಾಡ್ಬೇಕು ತಾನೆ. ಆದರೆ ಈ ಸ್ನೇಹಿತರು ಬಂದು ಏನು ಮಾಡ್ತಾ ಇದ್ದಾರೆ, ಬೇಡದಿರೋ ಕಾರ್ಯಗಳು ಇನ್ನೂ ಹೇಳ್ತಾ ಇದ್ದಾರೆ. ಎಲ್ಲೋ ನೀನು ತಪ್ಪು ಮಾಡಿದ್ಯಾ, ಎಲ್ಲೋ ನೀನು ಪಾಪ ಮಾಡಿದ್ಯಾ, ನಿನ್ನ ಜೀವಿತದಲ್ಲಿ ಈ ಥರ ಸಂಭವಿಸ್ತಾ ಇರೋದು, ನಿನ್ನ ಜೀವಿತದಲ್ಲಿ ಇದು ಆಗ್ತಾ ಇರೋದು ಅಂತ ಈ 3 ಜನ ಅದೇನೋ ಹೇಳ್ತಾರಲ್ಲ, ಉರಿಯ ಬೆಂಕಿಗೆ ತುಪ್ಪ ಹಾಕಿದಂಗೆ. ಹಾಲೆಲೂಯ ಸ್ತೋತ್ರ. ಈ ಉರಿಯ ಬೆಂಕಿಗೆ ಇನ್ನೂ ತುಪ್ಪ ಹಾಕಿದಂಗೆ. ಏನಕ್ಕೆಂದರೆ ಶತ್ರು ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾನೆ. ಹಾಲೆಲೂಯ ಸ್ತೋತ್ರ. ಅಂದರೆ ನಿನ್ನ ಆತ್ಮ ಬೇಕು ಬೇಕು ಅಂತ ಏನು ಮಾಡ್ತಾನೆ, ಅವನು ಏನಾದರೂ ಮುಖಾಂತರ ಬಗ್ಗೆ ಅವನು ತೊಗೊಂಬಂದು ಹಾಕ್ತಾನೆ. ಯಾವುದಾದ್ರೂ ಕಾರ್ಯದಿಂದ ತೊಗೊಂಬಂದು ನಿಮ್ಮ ಜೀವಿತದಲ್ಲಿ ಇದು ಮಾಡ್ತಾನೆ. ಇದೇ ಹಾಲೆಲೂಯ ಸ್ತೋತ್ರ ಯೋಬನ ಜೀವನದಲ್ಲಿ ಆಯಿತು. ಆದರೆ ಕೊನೆಯವರೆಗೂ ಅವನು ಏನು ಮಾಡ್ದ, ದೇವರಿಗಾಗಿ ನಿಂತು ಹೋರಾಟ ಮಾಡ್ದ. ಆದರೆ ಕೊನೆಯ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅವನು ಏನೇನು ನಷ್ಟವಾಯಿತು, ಅವನ ಜೀವಿತದಲ್ಲಿ ಯಾರೆಲ್ಲ ನಷ್ಟವಾಯಿತು ಅದೆಲ್ಲ ಮತ್ತೆ ಡಬಲ್ ಹಿಂತಿರುಗಿ ಕೊಟ್ಟರು. ಹಾಲೆಲೂಯ ಸ್ತೋತ್ರ. ಓದಿ ಲಾಸ್ಟ್ ವಾಕ್ಯ ಓದಿ ಸಿಸ್ಟರ್. 40ನೇ ಅಧ್ಯಾಯದ ಓದಿ 42:12. ಈ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಗಿಂತಲೂ ಹೀಗೆ ಹೆಚ್ಚಾದ ಆಶೀರ್ವಾದವನ್ನು ಹೊಂದಿದನು. ಓದಿ ಇನ್ನ ಕೆಳಗೆ. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ಇಷ್ಟು ಮಾತ್ರವಲ್ಲದೆ 7 ಮಂದಿ ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, ಅದರ ಮೊದಲಿಗಿಂತ ಮೀರಿರುವ 2 ದೇವರು ಎರಡಷ್ಟನ್ನು ತಿರುಗಿ ಅವರಿಗೆ. ಹಾಲೆಲೂಯ ಸ್ತೋತ್ರ. ಫಸ್ಟ್ ಎಷ್ಟಿತ್ತು ಅವರಿಗೆ? ಹಾಲೆಲೂಯ ಸ್ತೋತ್ರ. ಎಲ್ಲ ಡಬಲು. ಫಸ್ಟ್ 1000 ಇತ್ತು, ಎಲ್ಲ ಡಬಲು, ಎಲ್ಲ ಡಬಲು. ಹಾಲೆಲೂಯ ಸ್ತೋತ್ರ. ಅದಕ್ಕೆ ದೇವರ ವಾಕ್ಯ ಯೇಸು ಹೇಳೋದು, ನೀನು ನನ್ನ ನಾಮದಲ್ಲಿ ಏನೇನು ಕಳ್ಕೊಂಡಿದ್ಯಾ ಅದೆಲ್ಲ 2ರಷ್ಟು ಹಿಂತಿರುಗಿ ಕೊಡ್ತೀನಿ ಅಂತ. ಹಾಲೆಲೂಯ ಸ್ತೋತ್ರ. ರೀ, ಯಾವಾಗ ಯೇಸು ಹೇಳ್ತಾರೋ ಅದು ನೆರವೇರುತ್ತೆ. ನೆರವೇರ್ದು ಯಾವುದು ಇರಲ್ಲ. ನಾವು ಏನು ಮಾಡಬೇಕು, ಫಸ್ಟು ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಿಂತರೆ ಇನ್ನು ಎಲ್ಲ ನಿಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ಮುಂದೆ ಬರುತ್ತೆ. ಹಾಲೆಲೂಯ ಸ್ತೋತ್ರ. ಆದರೆ ದೇವರ ರಾಜ್ಯಕ್ಕಾಗಿ ನೀವು ನಿಲ್ಲದೆ ನೀವು ಭೂಲೋಕದಲ್ಲಿ ಏನೆಲ್ಲ ಮಾಡಿದ್ರೂ ಅದು ನಷ್ಟ. ಹಾಲೆಲೂಯ ಸ್ತೋತ್ರ. ಪ್ರಯಾಸನೇ ಇಲ್ಲ. ಫಸ್ಟ್ ನಿನ್ನ ಆತ್ಮನ ನೀನು ಕಾಪಾಡ್ಕೋ, ಆಮೇಲೆ ಎಲ್ಲವನ್ನು ನಿನ್ನ ಹಿಂದೆ ಎಲ್ಲವನ್ನೂ ಬರುತ್ತೆ. ಹಾಲೆಲೂಯ ಸ್ತೋತ್ರ. ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ಇವತ್ತು ಎಲ್ಲೋ ಏನೋ ಎಡವಿದ್ರೆ ದೇವರು ಮತ್ತೆ ಹೇಳ್ತಾ ಇದ್ದಾರೆ, ನಾನು ಹಿಂತಿರುಗಿ ಕೊಡ್ತೀನಿ. ಹಾಲೆಲೂಯ ಸ್ತೋತ್ರ. ಇವತ್ತು ಎಲ್ಲೋ ಏನೋ ಬೇಡದಿರೋ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿರ್ಬೋದು, ಎಲ್ಲೋ ಶತ್ರು ನಿಮ್ಮನ್ನು ವಂಚಿಸಿರ್ಬೋದು, ಎಲ್ಲೋ ಶತ್ರು ನಿಮ್ಮನ್ನು ಹಾಲೆಲೂಯ ಸ್ತೋತ್ರ ಕಟ್ಟಾಕಿರ್ಬೋದು. ಆದರೆ ಇವತ್ತು ದೇವರು ಅದನ್ನೆಲ್ಲ ತೆಗೆದು ಮತ್ತೆ ನಾನು ಹಾಲೆಲೂಯ ಸ್ತೋತ್ರ ನಾನು ಹಿಂತಿರುಗಿ ಕೊಡ್ತೀನಿ. ಇವತ್ತು ಹಾಲೆಲೂಯ ಸ್ತೋತ್ರ ಕಣ್ಣೀರಿಂದ ದೇವರಿಗಾಗಿ ಪ್ರಾರ್ಥಿಸ್ರಿ. ದೇವರ ಒಂದು ದೊಡ್ಡ ಅದ್ಭುತ ಮಾಡಕ್ಕೆ ಹೋಗ್ತಾ ಇದ್ದಾರೆ. ದೇವರ ಒಂದು ದೊಡ್ಡ ಬಿಡುಗಡೆ ಕೊಡಕ್ಕೆ ಹೋಗ್ತಾ ಇದ್ದಾರೆ. ರಾಲ ಶಬರಬಲ ಶದರಬಲ ಹದಲಬಲ ಶಬರಬರಬರಬರಬರ ಶಾಂದರಬಲ ಹದಲಮಲ ಶಬರಬರಬರಬರ. ಎಸ್, ಸರ್ಪಣೆಗಳು ಬಿಚ್ಚುತ್ತಾ ಇದೆ. ಹಾಲೆಲೂಯ ಸ್ತೋತ್ರ. ಈ ಸರ್ಪಣೆಗಳು ದೇವರು ಬಿಚ್ಚಾಕ್ತಾ ಇದ್ದಾರೆ. ಓ ಹಾಲೆಲೂಯ ಸ್ತೋತ್ರ. ಇವತ್ತು ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದಾರೆ. ಎಸ್, ಓ ರಾಲ ಶಬರ ಹದಲ. ಎಸ್, ಯೇಸು ನಾಮದಲ್ಲಿ ಎಲ್ಲ ಕಟ್ಟುಗಳು ಮುರಿತಾ ಇದ್ದೀನಿ ಯೇಸು ನಾಮದಲ್ಲಿ. ರಾ ಬಾ 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 ಶಬರ ಬರ. ಇಷ್ಟು ದಿನ ನೀವು ಹೆಂಗೆ ಜೀವಿಸ್ತಿರೋ, ಇಷ್ಟು ದಿನ ನೀವು ಏನು ಮಾಡಿದ್ರೋ,
ಇದ್ಯಾವುದು ದೇವರು ಕೇಳಲ್ಲ. ಇನ್ನು ಮುಂದೆ ಹಾಲೆಲೂಯಾ ಸ್ತೋತ್ರ, ನಾನು ನಿನ್ನ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದೀನಿ. ಇನ್ನು ಮುಂದೆ ನಾನು ಇಳಿದು ಬರ್ತಾ ಇದ್ದೀನಿ. ಕತ್ತಲಲ್ಲಿ ಜೀವಿಸಿದ್ದು ನಾನು ಬೆಳಕಾಗಿ ನಿನ್ನ ಜೀವಿತದಲ್ಲಿ ಬರ್ತಾ ಇದ್ದೀನಿ. ನಾನು ಬೆಳಕಾಗಿ ನಿನ್ನ ಜೀವಿತದಲ್ಲಿ ನಿಲ್ತಾ ಇದ್ದೀನಿ. ನಾನು ಬೆಳಕಾಗಿ ನಿನ್ನ ಜೀವಿತದಲ್ಲಿ ನಿಲ್ತಾ ಇದ್ದೀನಿ. ಎಸ್, ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗುತ್ತೆ. ಎಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳರಗುತ್ತೆ. ರಾಧಾಲ ಶಬರ ಬರ 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 ಬರ. ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ. ಅನೇಕ ನಿಂದೆಗಳು, ಕಷ್ಟ ಪಡ್ತಾ ಇದ್ದೀರಾ, ಆಗ್ತಾ ಇಲ್ಲ, ಮುಂದೆ ಹೋಗಕ್ಕಾಗ್ತಾ ಇಲ್ಲ. ಎಸ್, ರಾಲಾಮ ರೇಖೆ ಲಾಲ. ಹೋ ಹೋ ಹಾಲೆಲೂಯಾ. ಶಾದಾರ ಬರ ಸಿಸ್ಟರ್ ಬಂದಿದ್ರಲ್ಲ, ಶಾದಾರ ಬಾಬಾ ಬಾಬಾ ಬರ ಶಬರ ಬರ ಬರ ಹದರ ಬರ 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 ಶಿಯಾಹಲೆ ಹೇ ಮಹಾಕೇಕೆಲೆ ಹೊರ ರೇ ಮಾಮಾ ಮರ ಶದರೆ ಲೇ 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 ಖೀರಾ ಮಾಮಾ ಮಾಮಾ ಮಾಮಾ. ಎಸ್, ಒಂದು ಕಟ್ಟು ಹಾಲೆಲೂಯಾ ಸ್ತೋತ್ರ, ಕಟ್ಟಾಗಿರೋ ಕಟ್ಟುಗಳು ಬಿಚ್ಚುತ್ತಾ ಇದೆ ದೇವರು. ಇವತ್ತೊಂದು ಬಿಡುಗಡೆ ನಿಮ್ಮ ಜೀವಿತದಲ್ಲಿ, ಇವತ್ತೊಂದು ಅದ್ಭುತ ನಿಮ್ಮ ಜೀವಿತದಲ್ಲಿ. ಇಷ್ಟು ದಿನ ನೀವು ಹೆಂಗಿದ್ರೋ, ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ, ಆದರೆ ದೇವರು ಇವತ್ತೊಂದು ಬಿಡುಗಡೆ ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ. ಅನೇಕ ಸತಿ ಶತ್ರು ನಿಮ್ಮ ಜೀವಿತದಲ್ಲಿ ತಾಂಡವಾಡಿದ್ದಾನೆ. ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ಇನ್ಸಲಾರಷ್ಟು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸಿತು. ಆರೋಗ್ಯ ದೃಷ್ಟಿಯಲ್ಲಿ ಕಷ್ಟ ಬಿತ್ತು, ವೇದನೆಯಲ್ಲಿ ದುಃಖದಲ್ಲಿ ಕಷ್ಟದಲ್ಲಿ ಹೋದ್ರಿ, ನಿಂದೆನಲ್ಲಿ ಅಪಮಾನದಲ್ಲಿ ದುಃಖದಲ್ಲಿ ಹೋದ್ರಿ, ಆರೋಗ್ಯನೇ ಇಲ್ಲ. ಅಯ್ಯೋ ಯೇಸುವೇ, ನನ್ನನ್ನು ಯಾರು ಇದರಿಂದ ತಪ್ಪಿಸೋದು, ನನ್ನನ್ನು ಯಾರು ಇದರಿಂದ ತಪ್ಪಿಸೋದು ಅಂತ ಅನೇಕ ಪ್ರಯಾಸ ಪಟ್ರಿ. ಇವತ್ತು ದೇವರ ಹಾಲೆಲೂಯಾ ಮಗನೇ ಮಗಳೇ, ನಾನಿದ್ದೀನಿ. ನಾನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೀನಿ. ನನ್ನ ಹೃದಯ ತೆಕ್ಕೊಡು. ನಿಮ್ಮ ಹೃದಯ ನನಗೆ ಬೇಕು. ನಿಮ್ಮ ಹೃದಯ ನನಗೆ ಬೇಕು. ನಿಮ್ಮ ಹೃದಯ ನನಗೆ ಬೇಕು. ಹಾ ಹಾ ರಾ ಹಾ ಮಹಲ್ಲೆ ರೇಖಾಲ್ಲ ಬಲ ಶಬರ ಬರ ಬರ ಬರ. ಎಸ್, ಇವತ್ತಿನಿಂದ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಎಲ್ಲ ಕಟ್ಟುಗಳು ಯೇಸು ನಾಮದಲ್ಲಿ ಕೀಳರಗಲಿ. ಎಲ್ಲ ಸೈತಾನನ ಸರ್ಪಣೆಗಳು ತೆಗೆದಾಕ್ತಾ ಇದ್ದಾರೆ, ದೇವರು ತೆಗೆದಾಕ್ತಾ ಇದ್ದಾರೆ. ಕರ್ತನೆ, ಈ ಕುಟುಂಬನ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಕುಟುಂಬನ ನಾನು ಬ್ಲೆಸ್ ಮಾಡ್ತಾ ಇದ್ದೀನಿ. ಈ ಕುಟುಂಬನ ನೀನು ಆಶೀರ್ವಾದ ಮಾಡು. ಈ ಕುಟುಂಬದಲ್ಲಿ ಮಹಿಮೆ ಉಂಟಾಗಲಿ. ಈ ಕುಟುಂಬದಲ್ಲಿ ಅನ್ಯೋನ್ಯತೆ ಉಂಟಾಗಲಿ. ಈ ಕುಟುಂಬದಲ್ಲಿ ಬಿಡುಗಡೆ ನಡಿಲಿ ದೇವರೇ ಯೇಸು ನಾಮದಲ್ಲಿ. ಆರೋಗ್ಯ ಕೊಡುವ ದೇವರು ನೀನು ರಾಫ್ ಆಗಿ ಕುಟುಂಬದಲ್ಲಿ ಇಳಿದು ಬಾ. ಯೆಹೋವ ರಾಫ್ ಆಗಿ ಕುಟುಂಬದಲ್ಲಿ ಇಳಿದು ಬಾ. ಯೆಹೋವ ಶಮ್ಮಾಗಿ ಕುಟುಂಬದಲ್ಲಿ ನೀನು ನಡೆಸು. ಯೆಹೋವ ಹಿರಿಯಾಗಿ ನೀನು ಆಶೀರ್ವಾದ ಮಾಡು. ಎಸ್, ಈ ಕುಟುಂಬದಲ್ಲಿ ನೀನು ಸಂಧರಿಸಿದಗಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ಮಗನ ಬ್ಲೆಸ್ ಮಾಡಪ್ಪ. ಹಾ ಹೋ ಹೋ ಹೋ. ಅನೇಕ ಕಾರ್ಯಗಳನ್ನು ನಾನು ನೋಡ್ತಾ ಇದ್ದೀನಿ. ದೇವರ ಕಾರ್ಯನೇ ನಿನ್ನ ಜೀವಿತದಲ್ಲಿ ಇಲ್ಲ. ಹೋ, ದೀಪ ಉರಿತಾ ಇದೆ, ಆರೋಗ್ಯ ದೀಪ ಉರಿತಾ ಇದೆ ನಿನ್ನ ಜೀವಿತದಲ್ಲಿ ಮಗನೇ. ಹಾಲೆಲೂಯಾ ಸ್ತೋತ್ರ. ಲೋಕ ನೋಡ್ಕೊಂಡು ಓಡಬೇಡ ಮಗನೇ. ಲೋಕ ನೋಡ್ಕೊಂಡು ಓಡಬೇಡ. ನಶಿಸುವಾಗ ಲೋಕ ಇದು. ಈ ಲೋಕ ವಂಚನೆ ಲೋಕ ಇದು. ಈ ಲೋಕಗಾಗಿ ನೀನು ಓಡಿದ್ರೆ ಯಾವುದು ನಿನ್ನ ಜೀವಿತದಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಯಾವುದು ನಿನ್ನ ಕೈನಲ್ಲಿ ಬರಲ್ಲ. ನನಗಾಗಿ ನೀನು ಬೆಲೆ ಕೆತ್ತು. ಎಸ್, ನನಗಾಗಿ ನೀನು ಬೆಲೆ ಕೆತ್ತು. ಓ ಎಸ್, ಎಸ್, ಬಿಡು ಶರೀರನ ಬಿಡು. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ, ಕಂಪ್ಲೀಟ್ ಹೀಲಿಂಗ್ ಉಂಟಾಗಲಿ. ಇವನಿಟ್ಟಿರುವ ಎಲ್ಲ ಶರೀರದಲ್ಲಿ ವಂದನೆಗಳು, ಇವನಿಟ್ಟಿರುವ ಶರೀರದಲ್ಲಿ ಬೇಂದನೆಗಳು ಯೇಸು ನಾಮದಲ್ಲಿ ಬಿಚ್ಚಲೆ ಬಿಚ್ಚಲೆ. ಓ ರಾಲಾಮ ಶಾಬಾರ ಬರ ಬರ ರಾಕಾದಾಲ ಬಲ ಬರ 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 ಬರ. ಮದುವೆಗಾಗಿ ನೀನು ಪ್ರಯಾಸ ಪಡ್ತಾ ಇದೆಯಾ? ಯಾವ ಹುಡುಗಿ ಬೇಕು, ಅದು ಬೇಕು, ಇದು ಬೇಕು ಅಂತ ಅನೇಕ ಸತಿ ನೀನು ಹೋಗಿದ್ದ ಮಾರ್ಗಗಳು ಉಂಟು. ಅದು ಯಾವುದೇ ನಿನ್ನ ಕೈನಲ್ಲಿ ಬರಲಿಲ್ಲ. ಆದರೆ ದೇವರು ಹಾಲೆಲೂಯಾ ಸ್ತೋತ್ರ, ನನಗೋಸ್ಕರ ನಿನ್ನ ಕಾಯಿ. ನಾನು ನಿನ್ನ ತಕ್ಕ ಸಮಯದಲ್ಲಿ ಬಾಲ ಸಂಗಾತಿಯಾಗಿ ನಾನು ಕೊಡ್ತೀನಿ. ಓ ರಾಧ ಶಬ ರಮ ರಬ ರಬರ. ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ.
ನಿನ್ನ ಹೃದಯ ಆಸೆಯನ್ನು ನೋಡುವ ಕರ್ತನಾಗಿದ್ದಾನೆ. ಆತನೇ ನಿನಗೆ ಎಲ್ಲವನ್ನು ಪೂರೈಸುವ ದೇವರಾಗಿದ್ದಾನೆ. ಆದರೆ ಫಸ್ಟು ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ನೀನು ಹುಡುಕು, ಇವೆಲ್ಲವೂ ನಾನು ಹಿಂತಿರುಗಿ ನಾನು ಕೊಡ್ತೀನಿ. ಎಸ್ ಕರ್ತನೆ, ಈ ಮಗನನ್ನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ಈ ಮಗನ ಜೀವಿತದಲ್ಲಿ ನೀನು ಮಾಡ್ತಾರ ಅದ್ಭುತಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ, ಮಹಿಮೆಗಾಗಿ ಸ್ತೋತ್ರ. ಅದ್ಭುತ ನೀನು ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು ಯೇಸು ನಾಮದಲ್ಲಿ ಕರ್ತನೆ. ಎಲ್ಲ ನಾಮದಲ್ಲಿಯೂ ಸುಪ್ರಿಯ ಯೇಸು ಕರ್ತನೆಂದು ಎಲ್ಲ ತಾನೆ. ನೀನು ಮಾಡ್ತಾ ಇರೋದು ಅದ್ಭುತಕ್ಕಾಗಿ ಸ್ತೋತ್ರ, ನೀನು ಮಾಡ್ತಾ ಇರೋ ಕಾರ್ಯಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಹೌದು ಕರ್ತನೆ, ನಿನ್ನ ವಾಕ್ಯ ಹೇಳುತ್ತಲ್ಲಪ್ಪ, ಲೋಕವೆಲ್ಲ ನೀನು ಸಂಪಾದನೆ ಮಾಡಿದ್ರೆ ನೀನು ಆತ್ಮ ನಶಕ್ಕೆ ಹೋದರೆ ಏನು ಪ್ರಯೋಜನ? ಹೌದು ಕರ್ತನೆ. ಅಪ್ಪ ಹಾಲಲ್ಲಿ ಸ್ತೋತ್ರನಪ್ಪ ಕರ್ತನೆ, ನಾವು ಆತ್ಮಗಳು ಕಾಪಾಡುವ ಕರ್ತನು ನೀನಾಗಿದೆಯಪ್ಪ. ನಮ್ಮ ಆತ್ಮಗಳು ನೀನೇ ಕಾಪಾಡುದೇವ್ರೆ, ನೀನೇ ಬಲಪಡಿಸಿದೇವ್ರೆ, ನೀನೇ ಆಶೀರ್ವಾದ ಮಾಡು. ಅಂತ್ಯಕಾಲದಲ್ಲಿ ಕಾಲಿಟ್ಟಿದ್ದೀರಪ್ಪ. ಈ ಅಂತ್ಯಕಾಲದಲ್ಲಿ ಅನೇಕ ಘೋರವಾದ ವ್ಯಾಧಿಗಳು, ಅನೇಕ ಕಾರ್ಯಗಳು, ಭೂಕಂಪಗಳು ಕರ್ತನೆ ಸಂಭವಿಸುತ್ತೆ, ಜಲಪ್ರಳಯಗಳು ಸಂಭವಿಸುತ್ತೆ. ನೀನು ವಾಗ್ದಾನ ಮಾಡಿರುವ ದೇವರಾಗಿದೆಯಪ್ಪ. ಹೌದು ಕರ್ತನೆ, ಈ ಕಾಲದಲ್ಲಿ ಜೀವಿಸ್ಬೇಕಂದ್ರೆ ನೀನು ಇಲ್ಲ ಅಂದರೆ ನಾವು ಜೀವಿಸೋಕ್ಕಾಗಲ್ಲಪ್ಪ. ನೀನೇ ನಮ್ಮ ಮಧ್ಯದಲ್ಲಿ ಇದ್ದು, ನೀನೇ ನಮಗೆ ದಾರಿದೀಪವಾಗಿದ್ದು ನಮ್ಮನ್ನು ನಡೆಸು, ಕಾಪಾಡು, ಆಶೀರ್ವಾದ ಮಾಡು. ನೀನು ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವೂ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೊಂದಿನ ತಂದೆ, ಆಮೆನ್.